ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶುಭ ಸಂಜೆ. ಇದು ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ನಿಮ್ಮ ಹಾಡಿನೊಂದಿಗೆ ನಮ್ಮ ಹೆಜ್ಜೆ ಕಾರ್ಯಕ್ರಮದ 154ನೇ ಹೆಜ್ಜೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಎಂದಿನ ಹಾಗೆ ನಿಮ್ಮ ಆತ್ಮೀಯ ಗೆಳೆಯ ಶಿವಾನಂದ್. ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ನ ವತಿಯಿಂದ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತನ ಕೋರ್ತಾ ಇದ್ದೀನಿ. ಸೊ ಕಾರ್ಯಕ್ರಮದ ಮೊದಲನೇ ವೀಕ್ಷಣೆಗೆ ಬಂದಿರತಕ್ಕಂಥ ನಮ್ಮೆಲ್ಲ ವೀಕ್ಷಕರುಗಳಿಗೆ ಫಸ್ಟು ವೆಲ್ಕಮ್ ಮಾಡಿಬಿಡ್ತೀನಿ. ತದನಂತರ ಇನ್ನು ಮಿಕ್ಕದವ್ರನ್ನ ವೇದಿಕೆ ಮೇಲೆ ಕರೆಯೋಕ್ಕೆ ಆಸೆ ಪಡ್ತೀನಿ. ಮೊದಲನೇ ವೀಕ್ಷಕರಾಗಿ ನಮ್ಮ ಗಾನರಾಜ್ ಭಟ್ ಅವರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ತದನಂತರ ನಮ್ಮ ಶಿವಕುಮಾರ್ ಕಮ್ಮರ್ ಅವರು ನಮಸ್ಕಾರ ಸರ್, ನಮಸ್ಕಾರ ಮೇಡಮ್, ಶುಭ ಸಂಜೆ. ಇಂದು ನಾನು ಮೊದಲು ವೀಕ್ಷಿಸುತ್ತಿರುವೆ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಿದ್ದೇವೆ. ಎಚ್ಎಎಲ್ನಿಂದ ಶೋಭಾ ಶಿವಕುಮಾರ್ ಗಾಯಕ ದಂಪತಿಗಳು ಅಂತ ಇದ್ದೀರಾ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ಆದಂಥ ರಾಜೇಂದ್ರ ಸರ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಗಾನರಾಜ್ ಭಟ್ ಅವರು. ದೀಪಾ ಮೇಡಮ್ ನಮಸ್ತೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಮತ್ತೊಬ್ಬರು ನನ್ನ ಗೆಳೆಯರಾದಂಥ ರಾಮಕೃಷ್ಣ ಸರ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಯ್ ಸರ್ ಅಂತ ಇದ್ದೀರಾ. ಹಾಯ್ ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ನಮ್ಮ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಮತ್ತೊಬ್ಬರು ಗಾಯಕನ ಕಲಾ ಪೋಷಕರಾದಂಥ ಆರ್ ಮುರುಗನ್ ಸರ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ನಮಸ್ಕಾರ. ಹಾಯ್ ಶಿವಣ್ಣ ನಮಸ್ತೆ, ಹೇಗಿದ್ದೀರಾ ಶಿವಣ್ಣ ಅಂತ ಇದ್ದೀರಾ. ನಿಮ್ಮ ಕಣ್ಮುಂದೆನೆ ನಿಂತಿದ್ದೀನಿ, ನೋಡಿ ನಾನು ಹೇಗಿದ್ದೀನಿ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು ಮುರುಗನ್ ಸರ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಆತ್ಮೀಯ ಸ್ವಾಗತನ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ನಮಸ್ತೆ. ಸಂಸ್ಥಾಪಕರೇ ಜೈ ಮೇಡಮ್ ಅಂಡ್ ಸೌಂಡ್ ಇಂಜಿನಿಯರ್ ರಾಘವ್ ಸರ್, ಆಲ್ ದ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಸೊ ಇದು ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ನಿಮ್ಮ ಹಾಡಿನೊಂದಿಗೆ ನಮ್ಮ ಹೆಜ್ಜೆ ಕಾರ್ಯಕ್ರಮದ 154ನೇ ಹೆಜ್ಜೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ವಿಶೇಷ ಗಾಯಕ ದಂಪತಿಗಳನ್ನ ಕರೆಯುವಂತ ಸಮಯ. ಅದಕ್ಕೆ ಮೊದಲು ಅವರ ಒಂದು ಕಿರು ಪರಿಚಯ ಮಾಡಿಕೊಟ್ಬಿಡ್ತೀನಿ. ಇವತ್ತಿನ ಗಾಯಕರಾದಂಥ ನಮ್ಮ ಸುನೀಲ್ ಕುಮಾರ್ ಸರ್ ಅವರು ಮಾಸ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಅಕಾಡೆಮಿ, ಇದು ತ್ಯಾಗರಾಜ್ ನಗರದಲ್ಲಿದೆ. ಇದೊಂದು ಮ್ಯೂಸಿಕ್ ಅಕಾಡೆಮಿ. ಇಲ್ಲಿ ಡ್ಯಾನ್ಸು, ಹಿನ್ನೆಲೆ ಗಾಯನ, ಏರೋಬಿಕ್ಸು, ಜುಂಬಾ ಇದೆಲ್ಲ ಹೇಳ್ಕೊಡ್ತಾರೆ. ಸೊ ಅಂತ ಅಪ್ರತಿಮ ಕಲಾ ಪೋಷಕರ ಜೊತೆಗೆ ಕಲಾವಿದರನ್ನ ಟ್ರೈನಿಂಗ್ ಮಾಡುವಂಥ ಒಬ್ಬ ಗುರು ಅಂತಾನೆ ಹೇಳ್ಬೋದು. ಅಂತ ಒಬ್ಬ ಗಾಯಕರು ಇವತ್ತು ನಮ್ಮೊಟ್ಟಿಗಿರೋದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಗಾಯಕ ದಂಪತಿಗಳು ಅಂದ್ರೆ ಹೇಗಿರ್ತಾರೆ ಅಂತ ಅಂದ್ರೆ ಈ ನಮ್ಮ ಸುನೀಲ್ ಸರ್ ಮತ್ತು ಜಯಂತಿ ಮೇಡಮ್ನ ನೋಡಿ ಕಲಿಬೇಕು. ಇಬ್ಬರಿಗೂ ಎಷ್ಟು ಕಲಾ ಆಸಕ್ತಿ ಇದೆ ಅಂತ ಅಂದ್ರೆ ನಿಜವಾಗ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆಯ ಪ್ರೀತಿ ಇಟ್ಟು ಎಲ್ಲ ಗಾಯಕರುಗಳನ್ನ, ಎಲ್ಲ ಕಲಾವಿದರುಗಳನ್ನ, ಎಲ್ಲ ಮ್ಯೂಸಿಷಿಯನ್ಗಳನ್ನ ಅವರು ತಯಾರು ಮಾಡಿ ಹೊರಗಡೆ ಬಿಡ್ತಾರೆ. ಸೊ ಅವ್ರಿಗೆ ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆ ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಸ್ವಾಗತನ ಕೋರ್ತೀನಿ. ಸುನೀಲ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಇದು ಮಾಸ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಅಕಾಡೆಮಿ ತ್ಯಾಗರಾಜ್ ನಗರದಲ್ಲಿದೆ. ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಅವರ ಫೋನ್ ನಂಬರ್ ಕೂಡ ಶೇರ್ ಮಾಡ್ಕೊಳ್ತೀನಿ. ಈಗ ಯಾರು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರೋರು ಬೇಕಿದೆ ಫೋನ್ ನಂಬರ್ನ ತಗೋಬಹುದು. 9742221212 ಇದು ಅವರ ಫೋನ್ ನಂಬರು. ಇದನ್ನ ನಾನು ಕಾರ್ಯಕ್ರಮದ ಮಧ್ಯ ಭಾಗದಲ್ಲೂ ಹೇಳ್ತೀನಿ. ಸೊ ಫಸ್ಟೇ ನಂಬರ್ ಹೇಳ್ಬಿಟ್ನಲ್ಲಪ್ಪ ಅಂತೀರಾ, ನೆಕ್ಸ್ಟ್ ಅವರ ಹಾಡು ಕೇಳಿದ್ಮೇಲೆ ನೀವೇ ಮತ್ತೆ ಕೇಳ್ತೀರಾ ಅವ್ರನ್ನ ಫೋನ್ ನಂಬರ್ ಕೊಡಿ ಅಂತ. ಸೊ ಮಧ್ಯದಲ್ಲಿ ನಾನು ಅವ್ರಿಗೆ ಅವರ ಫೋನ್ ನಂಬರ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಅವ್ರನ್ನ ಇವಾಗ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ. ಸುನೀಲ್ ಸರ್ ಪ್ಲೀಸ್ ವೆಲ್ಕಮ್ ಸರ್. ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಟ್ಬಿಡಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿರುವ ಎಲ್ಲ ವೀಕ್ಷಕರಿಗೂ, ಕಲಾಬಂಧುಗಳಿಗೂ, ಸಹೋದರರಿಗೂ ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಈ ಒಂದು ಪುಟ್ಟ ಗಾಯಕನನ್ನು ಗುರುತಿಸಿ ಈ ಒಂದು ವೇದಿಕೆಯನ್ನು ಕೊಟ್ಟಿರುವಂಥ ನಮ್ಮ ದೀಪಾ ರಾಘವೇಂದ್ರ ಮೇಡಮ್ ಹಾಗೂ ರಾಘವೇಂದ್ರ ಸಾರು, ಸೋಮಶೇಖರ್ ಸರ್ ಎಲ್ರಿಗೂ ನನ್ನ ಅಭಿನಂದನೆಗಳು. ಶಿವಾನಂದ ಸರ್ ಎಲ್ರಿಗೂ ನನ್ನ ಅಭಿನಂದನೆಗಳು ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇವರು ಕೇವಲ ಗಾಯನ ಅಷ್ಟೇ ಅಲ್ಲ, ಒಳ್ಳೆ ಕಲಾವಿದರು ಕೂಡ. ಮುಂದೆ ಭಾಗದಲ್ಲಿ ಕೆಲವೊಂದು ಕಲಾವಿದರ ಮಿಮಿಕ್ರಿ ಕೂಡ ಮಾಡ್ತಾರೆ. ಅದನ್ನು ನೋಡಿಸ್ಬೇಕು ಅನ್ನೋದು ನನ್ನ ಆಸೆ. ಕಲಾವಿದರು ಅಂತ ಬಂದ ಮೇಲೆ ಎಲ್ಲ ಫೀಲ್ಡಲ್ಲೂ ಇರ್ತಾರೆ ಅನ್ನೋದಕ್ಕೆ ನಮ್ಮ ಸುನೀಲ್ ಸರ್ ಒಂದು ಉದಾಹರಣೆ ಹಾಕ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಇವರೊಟ್ಟಿಗೆ ಇವರ ಶ್ರೀಮತಿಯಾದಂಥ ಜಯಂತಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಈ ಅವಕಾಶ ಮಾಡಿಕೊಟ್ಟಿದ್ದ ದೀಪಾ ಮೇಡಮ್, ರಾಘು ಸರ್ ಮತ್ತು ಶಿವ ಸರ್ಗೆ ತುಂಬ ಧನ್ಯವಾದಗಳು. ನಂಗೆ ಅಷ್ಟು ಮಾತಾಡಕ್ಕೆ ಬರಲ್ಲ.
ಹೌದು. ಎಲ್ಲರೂ ಆಶೀರ್ವದಿಸಿ, ಎಂಕರೇಜ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು ಮೇಡಮ್. ಹೇಳ್ತಾರೆ ನನಗೆ ಹಾಡಷ್ಟೇ ಬರ್ತದೆ, ಮಾತಾಡ್ಲಿಕ್ಕೆ ಬರಲ್ಲ. ನೀವು ಹಾಡು ಕೊಟ್ರೆ ಮಾತ್ರ ಸೂಪರಾಗಿ ಹಾಡ್ತೀನಿ ಅಂತ ಹೇಳ್ತಾರೆ. ಖಂಡಿತ ಈ ವೇದಿಕೆ ಇರುವುದೇ ಆಡುವಂಥ ಗಾಯಕರುಗಳಿಗೆ. ಸೊ ಹಾಗೆ ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಆತ್ಮೀಯ ಸ್ವಾಗತ ಕೋರ್ತಾ, ದಿವ್ಯಾ ಮೇಡಮ್ ಅವರು ಸಿಂಪಲ್ ಮೆಲೋಡೀಸ್ನ ಅಡ್ಮಿನ್ ಆದಂಥ ದಿವ್ಯಾ ಮೇಡಮ್ ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ನಮಸ್ತೆ ಸರ್, ಗುಡ್ ಲಕ್ ಯುವರ್ ಪ್ರೋಗ್ರಾಮ್. ನಮಸ್ತೆ ಗೆಸ್ಟ್ ಸಿಂಗರ್ಸ್ಗೆ ಕೂಡ ಅಂತ ಕೂಡ ಹೇಳ್ತಾ ಇದ್ದಾರೆ. ದಿವ್ಯಾ ಮೇಡಮ್ ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಶೋ ಅಂತ ಹೇಳ್ತಾ, ಸ್ವರ ಸಮಾರಂಭದ ಅಡ್ಮಿನ್ ರಾಜೇಂದ್ರ ಸರ್ ಆಲ್ ದಿ ಬೆಸ್ಟ್ ಯು ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮರಿಸ್ವಾಮಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ, ಸೂಪರ್ ಅಂತ ಬೇರೆ ಹೇಳ್ತಾ ಇದ್ದೀರಾ. ಕೈ ಮುಗಿದು ನಮಗೆ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಜಾಸ್ತಿ ಮಾತಾಡೋದು ಬೇಡ, ಒಳ್ಳೊಳ್ಳೆ ಹಾಡುಗಳು ತಂದಿದ್ದಾರೆ. ಮಧ್ಯದಲ್ಲಿ ಒಂದು ಕಲಾವಿದರುಗಳ ಮಿಮಿಕ್ರಿ ಕೂಡ ನಮ್ಮ ಸುನೀಲ್ ಸರ್ ನಿಮಗೋಸ್ಕರ ಮಾಡ್ತಾರೆ. ಆದಷ್ಟು ಹೆಚ್ಚೆಚ್ಚು ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಸಪ್ತಸ್ವರ ಸಂಗಮ ಪೇಜ್ನ ಫಾಲೋ ಮಾಡಿ, ಜೊತೆಗೆ ಶೇರ್ ಮಾಡುವ ಮುಖಾಂತರ ಈ ಒಬ್ಬ ಕಲಾವಿದರು ಬರೀ ನಾನು ಹೇಳ್ದಂಗೆ ಬೆಂಗಳೂರು ಭಾರತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ಒಂದು ವೇದಿಕೆ ಗಾಯಕರುಗಳ ಕಲಾವಿದರ ಒಂದು ಪರಿಚಯ ಅಲ್ಲೂ ಆಗಬೇಕು ಅನ್ನೋದು ನಮ್ಮ ಈ ಸಪ್ತಸ್ವರ ಸಂಗಮದ ಉದ್ದೇಶ ಆಗಿರುತ್ತೆ. ಸೊ ಅಂಥ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಸುನೀಲ್ ಸರ್ ಹಾಗೂ ಜಯಂತಿ ಮೇಡಮ್ ಅವರ ಒಂದು ಆಗಮನ ಆಗಿದೆ. ಸೊ ಅವರಿಬ್ಬರ ಒಂದು ಗಾಯನದ ಒಂದು ಸೊಬಗನ್ನ, ಮೆರುಗನ್ನ ಇವತ್ತು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲರೂ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡುವ ಮುಖಾಂತರ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ತೋರಬೇಕು ಅಂತ ಹೇಳ್ತಾ, ಮೊದಲನೇ ಹಾಡನ್ನ ಗಣೇಶನ ಮಹಿಮೆ ಚಿತ್ರದ ಒಂದು ಹಾಡನ್ನ ಹಾಡ್ತಾ, ಗಣೇಶನ ಹಾಡಿನೊಂದಿಗೆ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಸೊ ಓವರ್ ಟು ಸುನೀಲ್ ಸರ್. ಆಯ್ತು ಮಾಡ. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತವತ್ಸಲ ಕರುಣಾಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀವು ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ಹಾದಿ ತೋರಿಸು. ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು, ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು.
ಕಣ್ಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ. ಕಣ್ಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ, ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಿಮ್ಮ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ, ನಿಮ್ಮ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ, ಜಯ 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 ಗಣೇಶ, ಜಯ 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 ಗಣೇಶ. ಧನ್ಯವಾದಗಳು. ಸೊ ಇಬ್ಬರ ಧ್ವನಿಯಲ್ಲಿ ಒಂದು ಗಣೇಶನ ಹಾಡನ್ನ ನಿಮಗೋಸ್ಕರ ಹಾಡಿದ್ದೀವಿ. ಹೇಗೆ ಬಂತು ಅಂತ Mira ಗೊತ್ತಿಲ್ಲ. esto. Hola, chat. ¿Puedes ponerme el pelo con los colores de la selección argentina? Pero ಸೆಲ್ವಂ KSRTC ಅವರು ಕಾರ್ಯಕ್ರಮ ವೀಕ್ಷಣೆ ಬಂದ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ 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 ಅಂತ ಇದ್ದೀರಾ. ನಮ್ಮ ಕಡೆಯಿಂದನೂ ನಿಮಗೆ 3 ಸತಿ ನಮಸ್ಕಾರ ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಾಗೆ ಮಧುವಂತಿ ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಗುಡ್ ಸರ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಹೀಗೆ ಕಾರ್ಯಕ್ರಮದ ಕೊನೆಯವರೆಗೂ ಇದೆ. ಇವತ್ತು ಒಳ್ಳೆ ಪ್ರಬುದ್ಧ ಕಲಾವಿದರು ನಮ್ಮೊಟ್ಟಿಗಿದ್ದಾರೆ. ನಿಜವಾಗ್ಲೂ ಒಳ್ಳೊಳ್ಳೆ ಹಾಡುಗಳನ್ನ ತಗೊಂಡ್ಬಂದಿದ್ದಾರೆ. ಅದನ್ನೆಲ್ಲ ಕೇಳುವಂತ ಒಂದು ಸೌಭಾಗ್ಯ ಇವತ್ತು ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ನಲ್ಲಿ 154ನೇ ಹೆಜ್ಜೆಯಲ್ಲಿ ಇದೆ ಅನ್ನೋದಕ್ಕೆ ನನಗೆ ಬಹಳನೇ ಖುಷಿ ಆಗುತ್ತೆ. ಸೊ ಕಾರ್ಯಕ್ರಮನ ಕೊನೆಯವರೆಗೂ ನೋಡಿ, ನಿಮ್ಮ ಯಾವುದಾದ್ರೂ ಒಂದು ಕೋರಿಕೆಯ ಗೀತೆ ಇದ್ರೆ ಖಂಡಿತ ನಿಮ್ಮ ಒಂದು ಕೋರಿಕೆಯ ಗೀತೆಯನ್ನು ನೀವು ಕೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ವೇದವತಿ ಅವರು ಎಕ್ಸಲೆಂಟ್, ಆಲ್ ದ ಬೆಸ್ಟ್. ಸುನಿಲ್ ಸರ್, ಜಯಂತಿ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಕೊನೆಯವರೆಗೂ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ತಮ್ಮಣ್ಣ ಅವರು ಕೂಡ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸೂಪರ್ ಸಾಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಕೀರ್ತನ ನಟರಾಜ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಡಾಕ್ಟರ್ ಸೀತಾರಾಮ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ರಾಮಕೃಷ್ಣ ಸರ್ ಅವರು ಕೂಡ ಸಖತ್ತು ಸೂಪರ್ ಅಂತ ಹೇಳಿ ಕಳಿಸ್ತಾ ಇದ್ದೀರಾ ಸ್ಟಿಕರ್ಸ್ನ. ಥ್ಯಾಂಕ್ ಯು. ಸ್ಟಿಕ್ಕರ್ ಕೊಡುವ ಮುಖಾಂತರ ನಮಗೆ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಸೆಲ್ವಂ KSRTC ಅವರು ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಮ್ಮ ಜೇನುಗೂಡು ಬಳಗ ತಂಡದಿಂದ ಶುಭ ಹಾರೈಸುತ್ತೇವೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕೊನೆಯವರೆಗೂ ನೋಡ್ತಾ ಇರಿ. ನಿಮ್ಮದು ಯಾವುದಾದ್ರೂ ಒಂದು ಏನಾದ್ರು ಕೋರಿಕೆಯ ಗೀತೆ ಇದ್ರೆ ಖಂಡಿತ ನೀವು ಕೇಳ್ಬೋದು. ನಮ್ಮ ಕೈಲಾದ್ರೆ ನಾವು ಖಂಡಿತ ಅದನ್ನ ಹಾಡಿ ನಿಮಗೆ ಒಂದು ಪೂರೈಸ್ತೀವಿ ಅಂತ ಹೇಳ್ತೀನಿ. ಆದಿತ್ಯ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಯ್, ಗುಡ್ ಈವ್ನಿಂಗ್ ಅಂತ ಇದ್ದೀರಾ. ನಿಮಗೂ ಶುಭ ಸಂಜೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತನ ಕೋರ್ತೀನಿ. ಹಾಗೆ ಆರ್ ಮುರುಗನ್ ಅವರು ಕೂಡ ಗಣೇಶ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಇಬ್ಬರಿಗೂ ಅಭಿನಂದನೆಗಳು ಅಂತ ಹೇಳ್ತಿದ್ರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯವರೆಗೂ ನಿಮ್ಮ ವೀಕ್ಷಣೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ಮಲ್ಲೇಶ್ KM ಹೇಮಾ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಯ್ ಅಂತ ಇದ್ದೀರಾ. ಹಾಯ್ ಸರ್, ನಮ್ಮ ಕಡೆಯಿಂದನೂ. ಆದಿತ್ಯ ಅವರು ಕೂಡ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಮಲ್ಲೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀರಾ. ಹಾಗೆ ಮಲ್ಲೇಶ್ ಅವರು ಹಾಯ್ ಸುನಿಲ್ ಸರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸರ್. ಹಾಗೆ ಈಶ್ವರ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಸಪ್ತಸ್ವರ ಸಂಘ ತಂಡದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಇಂಜಿನಿಯರ್ಗಳಾದಂಥ ಶಿವಾನಂದ್ ಸರ್, ದೀಪಾ ಮೇಡಮ್, ರಾಘವೇಂದ್ರ ಸರ್ ಹಾಗೂ ಅತಿಥಿ ಗಾಯಕರಾಗಿ ಆಗಮಿಸಿರುವ ಸುನಿಲ್ ಸರ್ ಹಾಗೂ ಜಯಂತಿ ಮೇಡಮ್ ಅವರಿಗೆ ಸುಸ್ವಾಗತ, ಶುಭವಾಗಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಈಶ್ವರ್. ಅವರು ನಮಗೆ ಜಾಯ್ನ್ ಆಗ್ತಾರೆ, ಹೇಳಿದ್ದಾರೆ ಕಾರ್ಯಕ್ರಮಕ್ಕೆ ಮಧ್ಯದಲ್ಲಿ ಬರ್ತೀನಿ ಸರ್ ಅಂತ ಹೇಳಿ. ಖಂಡಿತ ಸರ್, ಆದಷ್ಟು ಬೇಗ ಬನ್ನಿ ಅಂತ ನಾನು ಈ ಮೂಲಕ ಹೇಳ್ಕೊಳ್ತೀನಿ. ಹಾಗೆ ಉಮಾ ಮೇಡಮ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕೊನೆಯವರೆಗೂ ಹೀಗೆ ವೀಕ್ಷಣೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಆದಿತ್ಯ ಅವರು ಕೂಡ ನಮಸ್ತೆ ಸರ್ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ನಿಮ್ಮ ಹಾಡಿನೊಂದಿಗೆ ನಮ್ಮ ಹೆಜ್ಜೆ ಕಾರ್ಯಕ್ರಮದ 154ನೇ ಹೆಜ್ಜೆಯಲ್ಲಿ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಗಾಯಕರುಗಳಾದಂಥ ನಮ್ಮ ಸುನಿಲ್ ಸರ್ ಹಾಗೂ ಜಯಂತಿ ಮೇಡಮ್ ಅವರ ಧ್ವನಿಯಲ್ಲಿ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತದೆ. ಆದಷ್ಟು ಎಲ್ಲರೂ ಶೇರ್ ಮಾಡುವ ಮುಖಾಂತರ ಈ ಗಾಯಕರುಗಳಿಗೆ ನಿಮ್ಮ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಎಸ್ ಪದ್ಮನಾಭ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸರ್ ಅಂತ ಹೇಳ್ತಾ ಮುಂದಿನ ಹಾಡು ನಮ್ಮ ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನಾ, ಈ ಒಂದು ಹಾಡು ಜಯಂತಿ ಮೇಡಮ್ ಅವರ ಧ್ವನಿಯಲ್ಲಿ ನಿಮಗೋಸ್ಕರ. ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕೆಂದ್ರೆ ಈ ಧ್ವನಿಗಳು ಎಲ್ಲರಿಗೂ ತಲುಪಬೇಕು ಅನ್ನೋದು ನನ್ನ ಆಸೆ. ಸೊ ಒನ್ಸ್ ಅಗೇನ್ ಬನ್ನಿ ಮೇಡಮ್, ಕಾರ್ಯಕ್ರಮ ನಿಮಗೆ.
ಸವಿನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ನಿನ್ನ ಸಂಗದಲ್ಲಿ ಅಂಗಾಂಗ ಮಿಂಚಾಯಿತು ಶೃಂಗಾರ ರಸದಾರ ಉಯ್ಯಾಯಿತು ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ಹೂಬಾಣ ಹೂಡಲು ಕಾಮನ ಬಿಲ್ಲು ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು ಹೂಬಾಣ ಹೂಡಲು ಕಾಮನ ಬಿಲ್ಲು ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು ಉಸಿರಾಟ ನೀನು ಬಿಸಿ ಮಿಡುಕಾಟ ನಾನು ನಿನ್ನ ವಿನಾನ ಬಾಳೆನು ಇನ್ನು ಈ ಬಾಳಬಾನು ನಿನ್ನ ಸವಿ ನೆನಪೆ ನಿನ್ನ ಸವಿ ನೆನಪೆ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ಕಣ್ಣಲ್ಲೇ ಸನ್ನೆಯ ಸ್ವಾಗತ ನೀಡಿ ನೀ ತಂದೆ ರಸ ಕಾವ್ಯ ಸವಿ ಹೊನ್ನೊಡಿ ಕಣ್ಣಲ್ಲೇ ಸನ್ನೆಯ ಸ್ವಾಗತ ನೀಡಿ ನೀ ತಂದೆ ರಸ ಕಾವ್ಯ ಸವಿ ಹೊನ್ನೊಡಿ ಮನ ತುಂಬ ನೀನು ನಿನ್ನ ಪ್ರತಿಬಿಂಬ ನಾನು ನಿನ್ನ ವಿನಾನ ಬಾಳೆನು ಇನ್ನು ದಯಬಾರದೇನು ಸ್ವಾಮಿ ಶಂಕರನೆ ಶಶಿಧರನೆ ಗಂಗಾಧರ ಬಾಳಲಿ ಬೆಳಕಾಗು ಮಹೇಶ್ವರ ನಮ್ಮ ಕೈ ಹಿಡಿದು ಕಾಪಾಡು ಕರುಣಾಕರ ನಿನ್ನಲ್ಲಿ ಶರಣಾದಿ ಶಿವಶಂಕರ ಶರಣು ಶಿವಶಂಕರ ಶರಣು ಅಭಯಂಕರ ಶರಣು ಶಿವಶಂಕರ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್. ಸೂಪರ್ ಸೂಪರ್. ಈ ಹಾಡುಗಳನ್ನ ಬಹಳ ಹಿಂದೆ ಕೇಳಿದಂಥದ್ದು. ಇಂಥ ಹಾಡುಗಳನ್ನ ಮತ್ತೆ ಮೆಲ್ಕು ಹಾಕುವಂತ ಒಂದು ಸುದಿನ ಇವತ್ತು ನೀವು ನಮಗೆ ತಂದ್ಕೊಟ್ರಿ. ಧನ್ಯವಾದಗಳು. ಹಾಗೆ ಶೋಭಾ ಸಂಗಲ್ಕೆ ಸನಿಕೆರೆ ಅವರು ಸುಂದರ ಗೀತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಮಲ್ಲೇಶ್ ಕೆ ಎಂ ಹೇಮಾ ಹೇಗಿದ್ದೀರಿ ಸುನೀಲ್ ಸರ್, ಜಯಂತಿ ಮೇಡಮ್, ಹಾಗೆ ದೀಪಶ್ರೀ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ವರುಣ್ ಪಪ್ಪು ಅವರು ಕೂಡ ನಮಸ್ಕಾರ. ನಮ್ಮ ಸಂಸ್ಥಾಪಕರಾದ ಶ್ರೀ ಶಿವಾನಂದ ಮೂರ್ತಿ ಸರ್, ಟೆಕ್ನಿಕಲ್ ಹೇಡ್ ರಾಘವೇಂದ್ರ ಸರಳಯ್ಯ ಸರ್ ಮತ್ತು ನಮ್ಮ ಜೂನಿಯರ್ ಜಾನಕಿ ದೀಪಾ ಮೇಡಮ್, ಹಾಗೆ ಬಂದಿರುವ ಅತಿಥಿ ಗಾಯಕರಿಗೆ ನನ್ನ ನಮಸ್ಕಾರಗಳು. ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಎಂದು ಹಾರೈಸುವ ನಿಮ್ಮ ಪ್ರೀತಿಯ ವ್ಯಾಲಿನಿ ಅಂತ ಅಂದ್ರೆ ಅವರು ವರುಣ್ ಅಂತೇಳಿ ಮೇಡಮ್ ಅವ್ರಿಗೆ ನಿಕ್ ನೇಮ್ ಇಟ್ಟಿದ್ದಾರೆ ವ್ಯಾಲಿನಿ ಅಂತೇಳಿ. ಸೊ ಅವ್ರು ಹೇಳ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಾಗೆ ಆದಿತ್ಯ ಅವರು ಕೂಡ ವಾವ್ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮಲ್ಲೇಶ್ ಅವರು ಗುಡ್ ಲಕ್ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಗುರುರಾಜ್ ಮಂಗೋಲಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ, ಎಲ್ಲರಿಗೂ ಶುಭ ಸಂಜೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಸರ್ ನಮ್ಮ ಕಡೆಯಿಂದ ನಿಮಗೆ ಶುಭ ಸಂಜೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಸ್ವಾಗತನ ಕೋರ್ತಾ ಇದ್ದೀನಿ ಸರ್. ದಯವಿಟ್ಟು ಕಾರ್ಯಕ್ರಮ ಕೊನೆಯವರೆಗೂ ನೋಡಿ. ಒಳ್ಳೊಳ್ಳೆ ಹಾಡುಗಳು ತಂದಿದ್ದಾರೆ ಮೇಡಮು. ತುಂಬಾ ಹಳೆಯ ಗೀತೆಗಳು ಕೂಡ ನಮ್ಮ ಇವತ್ತಿನ ಲಿಸ್ಟ್ ಅಲ್ಲಿ ಇದೆ. ಆದಷ್ಟು ನೀವೆಲ್ಲ ಎಂಜಾಯ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ ನಿಜವಾಗ್ಲೂ. ಹಾಗೆ ಹೇಮ ಅವರು ಅಹಹ ಅಂತ ಏನೋ ಹೇಳ್ತಾ ಇದ್ದಾರೆ. ಹಾಗೆ ವರುಣ್ ಅವರು ಕೂಡ
ಸೊ ಸೂಪರ್ ಸಾಂಗ್ ಆಯ್ಕೆ ಸೂಪರ್ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಶೋಭಾ ಸನಿಕೆರೆ ಅವರು ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನೀಲಾಂಜನ್ ಸೆಂದಿಲ್ ಕುಮಾರ್ ಅವರು ಕೂಡ ಅದ್ಭುತ ಗಾಯನ ಮೇಡಮ್ ಅಂತ ಇದ್ದಾರೆ. ಸೆಂದಿಲ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಹೇಳ್ತೀನಿ. ಹಾಗೆ ಗುರುರಾಜ್ ಮಂಗೋಲಿ ಅವರು ಸುಂದರ ಹಾಡು ಸೊಗಸಾಗಿ ಹಾಡಿದ್ದೀರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಲ್ಲೇಶ್ ಅವರು ಎಕ್ಸಲೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಲ್ಲೇಶ್ ಅವರು ಕೂಡ ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಸಿಂಗಿಂಗ್ ಅಂತ ಹೇಳ್ತಾ ಇದ್ದೀರಾ. ಶೋಭಾ ಸನಿಕೆರೆ ಅವರು ಸೂಪರ್ ಮೇಡಮ್ ನೈಸ್ ವಾಯ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಗೌರಿ ವಿಜೇಂದ್ರ ಕೀಲಾರದಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ವಂಡರ್ಫುಲ್ ಸಿಂಗಿಂಗ್ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹೀಗೆ ಪ್ರೋತ್ಸಾಹ ಮಾಡ್ತಾರೆ. ನೀವು ಒಬ್ಬ ಪ್ರಬುದ್ಧದಂತ ಗಾಯಕರು ಕೂಡ. ನಿಜವಾಗ್ಲೂ ನೀವು ಒಂದೊಂದು ಒಳ್ಳೆಯ ವೇದಿಕೆಗಳೆಲ್ಲ ಹಾಡಿನ ನಾನು ಕೇಳಿದ್ದೀನಿ. ತುಂಬಾ ಅದ್ಭುತವಾಗಿ ಹಾಡ್ತೀರಾ. ಹಾಗೆ ನಿಮ್ಮ ಗಾನ ಪಯಣ ಮುಂದುವರಿಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ಮಲ್ಲೇಶ್ ಅವರು ಕೂಡ ಅಮೋಘ ಗಾಯನ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಗೌರಿ ವಿಜೇಂದ್ರ ಕಿಲಾರ್ ಅವರು ನಿಮ್ಮ ಕಾರ್ಯಕ್ರಮಕ್ಕೆ ಶುಭವಾಗಲಿ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಸಾಕಷ್ಟು ಸ್ಟಿಕ್ಕರ್ ಕೊಡುವ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಮ್ಮ ಗೌರಿ ವಿಜೇಂದ್ರ ಕಿಲಾರ್ ಅವರು ಸರ್. ಹಾಗೆ ಕಾರ್ಯಕ್ರಮವು ವೀಕ್ಷಣೆ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಮಲ್ಲೇಶ್ ಅವರು ಸೌಂಡ್ ಕ್ಲಿಯಾರಿಟಿ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇದೆಲ್ಲ ಕ್ರೆಡಿಟು ನಮ್ಮ ಟೆಕ್ನಿಕಲ್ ಹೆಡ್ ಆದಂಥ ರಾಘವೇಂದ್ರ ಸರಳಯ್ಯ ಅವ್ರಿಗೆ ಹೋಗ್ಬೇಕು ಸರ್. ತುಂಬಾನೇ ಎಫರ್ಟ್ ಹಾಕಿ ಸೌಂಡ್ ಸಿಸ್ಟಮ್ನ ರೆಡಿ ಮಾಡಿಟ್ಟಿದ್ದಾರೆ. ಅವ್ರಿಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಶೋಭಾ ಅವರು ಕೂಡ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಗೌರಿ ವಿಜೇಂದ್ರ ಅವರು ಈ ರಾಧೆ ಜೀವ ಕುಣಿದಾಡಿತೀಗ ಸಾಂಗ್ ಬರುತ್ತಾ ಅಂತ, ಈ ರಾಧೆ ಜೀವ ಅಂತೇನು ಬರುತ್ತಲ್ಲ, ಖಂಡಿತ ಮುಂದಿನ ಭಾಗದಲ್ಲಿ ಗೌರಿ ವಿಜೇಂದ್ರ ಅವರೇ ಹಾಡಿಸ್ತೀನಿ. ಕಾರ್ಯಕ್ರಮ ಕೊನೆಯವರೆಗೂ ನೋಡ್ತಾರೆ. ಹಾಗೆ ನಮ್ಮ ಶಿವಕುಮಾರ್ ಕಮಾರ್ ಅವರು ಕೂಡ ಥಮ್ಸ್ ಅಪ್ ಕೊಡುವ ಮುಖಾಂತರ ಕಾರ್ಯಕ್ರಮನ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ವಿಜೇಂದ್ರ ಅವರು ಕೂಡ ಸಾಕಷ್ಟು ಸ್ಟಿಕ್ಕರ್ಸ್ ಕೊಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ತೆ ಅಂತ ಗೌರಿ ವಿಜೇಂದ್ರ ಕಿಲಾರ್ ಅವರು ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಕಮೆಂಟ್ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಮುಂದಿನ ಒಳ್ಳೊಳ್ಳೆ ಹಾಡುಗಳಿದೆ, ಯಾರೂ ಹೋಗ್ಬೇಡಿ. ಜೊತೆಗೆ ಮಿಮಿಕ್ರಿ ಮಾಡ್ತಾರೆ ಇವತ್ತು ನಮ್ಮ ಸುನಿಲ್ ಸರು. ಅದಕ್ಕಿಂತ ಖುಷಿಯಾದಂಥ ಒಂದು ವಾತಾವರಣ ನಿಜವಾಗ್ಲೂ ಈ ವಾರ ನೀವೇನಾದ್ರೂ ನೋಡಿದ್ರೆ ಪ್ರತಿ ವಾರ ಅವ್ರನ್ನ ಕರ್ಸಿ ಸರ್ ಅನ್ನೋ ಬೇಕು, ಆ ಮಟ್ಟದಲ್ಲಿ ನಮ್ಮ ಸುನಿಲ್ ಸರ್ ಆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅದನ್ನ ನಾನು ಹೇಳೋದ್ಕಿಂತ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ಮುಂದಿನ ಭಾಗದಲ್ಲಿ ಖಂಡಿತ ಒಂದು 2-3 ಹಾಡು ಆದ್ಮೇಲೆ ಮಧ್ಯದಲ್ಲಿ ಅದನ್ನ ಶುರು ಮಾಡ್ಕೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಆದಿತ್ಯ ಅವರು ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ಹಾಡು ನಿಮ್ಮ ಒಂದು ಗೀತೆ ಹಾಡು ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು. ಈ ಹಾಡು ನಮ್ಮ ಸುನೀಲ್ ಸರ್ ಧ್ವನಿಯಲ್ಲಿ ಕೇಳಿದ್ರೆ ತುಂಬ ಇರುತ್ತೆ. ಸೊ ಓವರ್ ಟು ಸುನೀಲ್ ಸರ್. ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು, ಮಧುರ ಸಂಗೀತ ನೀನು, ಹೃದಯ ಸಂಗಾತಿ ನಾನು. ಹೋ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು, ಮಧುರ ಸಂಗೀತ ನೀನು, ಹೃದಯ ಸಂಗಾತಿ ನಾನು. ಹೋ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು. ಜೀವನ ಕಡಲಲ್ಲಿ ನೀ ಗಂಗೆ ಸಂಗಮದಂತೆ ಬೆರೆಯ ಓಡೋಡಿ ಬಂದೆ. ಪ್ರೇಮದ ಹೊಸಬಾನಲಿ ಲಜ್ಜೆ ಕೆಂಪೇರಿದಂತೆ ನೀನು ರಂಗನ್ನೆ ತಂದೆ. ಚೆಲುವನು ಸೂಸಿ ಬಲೆಯನು ಬೀಸಿ, ಚೆಲುವನು ಸೂಸಿ ಬಲೆಯನು ಬೀಸಿ, ಸೆಳೆವ ಸೊಗಸು ನಿಂದೇನು. ಹೋ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು, ಮಧುರ ಸಂಗೀತ ನೀನು, ಹೃದಯ ಸಂಗಾತಿ ನಾನು.
ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು. ಪ್ರೀತಿಗೆ ಮುಳ್ಳಾಗಿ ತೆರೆಯು ದೂರಾಗಬೇಕು, ಮನಸ್ಸು ಒಂದಾಗಬೇಕು. ಕಂಬನಿ ಈ ಕಣ್ಣಲ್ಲಿ ಇಂದು ಕೊನೆಯಾಗಬೇಕು, ನಗುತ್ತ ನೀನಿರಬೇಕು. ಜೀವವು ನೀನು, ದೇಹವು ನಾನು. ಜೀವವು ನೀನು, ದೇಹವು ನಾನು. ಮನವಾತರಿದ ನೋವೇನು ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು. ಮಧುರ ಸಂಗೀತ ನೀನು, ಹೃದಯ ಸಂಗಾತಿ ನಾನು. ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು. ಥ್ಯಾಂಕ್ ಯು. ವಾವ್, ಧನ್ಯವಾದಗಳು ಸರ್. ಇದೊಂದು ಡ್ಯಾನ್ಸ್ ಒಂದು ಜಲಕ್ ಅಷ್ಟೇ ತೋರಿಸಿದ್ದು. ಯಾಕೆ ಹಿಂಗಿದ್ರೆ ಇವ್ರು ಹೆಂಗಿದ್ರು ಡ್ಯಾನ್ಸ್ ಕ್ಲಾಸ್ ಹೊರ್ತಾನೆ. ಇದೊಂದು ಜಲಕ್ ಅಷ್ಟೇ ನಿಮಗೆ ತೋರಿಸಿದ್ದೀಗ. ಹಾಡ್ತಾನೆ ಒಂದು ಜಲಕ್ ಕೊಟ್ಟರು. ಇನ್ನು ಮುಂದೆ ಇದೆ ಬಹಳ ಒಳ್ಳೊಳ್ಳೆ ಕಾಮಿಡಿಗಳು. ಹಾಗೆ ಮಲ್ಲೇಶ್ ಅವರು ಹಾಯ್ ಆದಿತ್ಯ ಸರ್ ಅಂತ ಅವ್ರಿಗೆ ವಿಶೇಷ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಆದಿತ್ಯ ಅವರು ಹಲೋ ಸರ್ ಅಂತ ಹೇಳ್ತಾ ಇದ್ದಾರೆ. ಆದಿತ್ಯ ಸೂಪರ್ ಸಿಂಗಿಂಗ್ ಸರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸ್ವರ ಸಂಭ್ರಮದ ಅಣಿ ರಾಜೇಂದ್ರ ಸರ್ ಅವರು ಸಾಕಷ್ಟು ಸ್ಟಿಕರ್ಸ್ ಕೊಡುವ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಂಡರ್ಫುಲ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಶೋಭಾ ಸನಿಕೆರೆ ಅವರು ವಂಡರ್ಫುಲ್ ಸ್ಟಾರ್ಟಿಂಗ್ ಸರ್, ಬ್ಯೂಟಿಫುಲ್ ಸಾಂಗ್ ಅಂಡ್ ಸಿಂಗಿಂಗ್ ಟು ಅಮೇಜಿಂಗ್ ಅಂತ ಕೂಡ ಹೇಳ್ತಾ ಇದ್ದೀರಾ. ರವಿಕುಮಾರ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸೂಪರ್ ಸರ್, ಸೂಪರ್ ಸಾಂಗ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಗೌರಿ ವಿಜೇಂದ್ರ ಅವರು ಕೂಡ ಸಾಕಷ್ಟು ಸ್ಟಿಕರ್ಸ್ ಕೊಡುವ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗೆ ಮಲ್ಲೇಶ್ ಅವರು ಕೂಡ ವಾಹ್ ಅಂತ ಇದ್ದಾರೆ. ಹಾಗೆ ಮಲ್ಲೇಶ್ ಅವರು ಕೂಡ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮೈ ಫೇವ್ರೇಟ್ ಸಾಂಗ್ ಅಂತ ನಮ್ಮ ಗೌರಿ ವಿಜೇಂದ್ರ ಅವರು ಕೂಡ ಹೇಳ್ತಾ ಇದ್ದಾರೆ. ಮಲ್ಲೇಶ್ ಅವರು ಕೂಡ ಮೈ ಫೇವ್ರೇಟ್ ಸಾಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ರವಿಕುಮಾರ್ ಅವರು ಸಾಕಷ್ಟು ಸ್ಟಿಕರ್ಸ್ ಕೊಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ವಿಜೇಂದ್ರ ಅವರು ಅಷ್ಟೇ ಸಾಕಷ್ಟು ಸ್ಟಿಕರ್ಸ್ಗಳನ್ನ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಅಶ್ವಥ್ ನಾರಾಯಣ ಅವರು ಸೂಪರ್ ಸುನೀಲ್ ಕಂಗ್ರಾಟ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಹಿರಿಯರಾದಂಥ ಅಶ್ವಥ್ ನಾರಾಯಣ್ ಸರ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸೂಪರ್ ಸುನೀಲ್ ಕಂಗ್ರಾಟ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಹೀಗೆ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇರಿ ನಮ್ಮ ಸುನೀಲ್ಗೆ ಅಂತ ಕೇಳ್ಕೊಳ್ತೀನಿ. ಆದಿತ್ಯ ಅವರು ಕೂಡ ನೈಸ್ ಸಿಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ನಮ್ಮ ಕರಾವಳಿಯ ಕಿಂಗ್ ಅಂತಾನೆ ಹೆಸರು ಪಡೆದಿರುವಂತ ದಿನೇಶ್ ಕಾಮತ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ದಿನೇಶ್ ಕಾಮತ್ ಪೇಜ್ ಅಂತ ಪ್ರತಿ ಶುಕ್ರವಾರ ಕಾರ್ಯಕ್ರಮ, ಫೇಸ್ಬುಕ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅವರು ಮತ್ತೆ ಅವರ ಮಗ ರಮಾನಂದ್ ಕಾಮತ್ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಫೇಸ್ಬುಕ್ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ. ಸೊ ಅವ್ರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಕೊಡ್ತೀನಿ. ಹಾಯ್ ಅಂತ ಇದ್ದೀರಾ. ಹಾಯ್ ದಿನೇಶ್ ಕಾಮತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹಾಗೆ ಗೌರಿ ವಿಜೇಂದ್ರ ಅವರು ಕೂಡ ಸಾಕಷ್ಟು ಸ್ಟಿಕರ್ಸ್ ನ ಕೊಡ್ತಾರೆ. ವೇದವತಿ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಆದಿತ್ಯ ಅವರು ಫ್ಯಾಬ್ಲೆಸ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಮಲ್ಲೇಶ್ ಅವರು ಅಮೇಸಿಂಗ್ ಸಿಂಗಿಂಗ್ ಸುನೀಲ್ ಸರ್ ಅಂತ ಇದ್ದೀರಾ. ಅಶ್ವಥ್ ನಾರಾಯಣ ಅವರು ಸ್ಮೈಲ್ ಕೊಡ್ತಾ ಇದ್ದಾರೆ. ಸಕ್ಕ ಸ್ಮೈಲು ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ಸ್ಮೈಲು ಸರ್, ಆಮೇಲೆ ನೋಡಿ ಎಂತೆಂತ ಒಳ್ಳೊಳ್ಳೆ ಚಾಪ್ಟರ್ಗಳು ಬರ್ತವೆ ಅಂತ. ಹೀಗೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರಿ. ಆದಷ್ಟು ನಮ್ಮ ಇವತ್ತಿನ ಎಪಿಸೋಡ್ ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಡಿನ ಜೊತೆಗೆ ಡ್ಯಾನ್ಸ್ ಜೊತೆಗೆ ಮಿಮಿಕ್ರಿನೂ ಮಾಡಿಕೊಂಡು ಇವತ್ತು ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಮ್ಮ ಸುನೀಲ್ ಸರ್ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಅವರು ನಮಗೆ ನಿರಾಸೆ ಮಾಡಲ್ಲ ಅಂತಲೂ ಕೂಡ ಅನ್ಕೊಂಡಿದ್ದೀನಿ. ಗೌರಿ ವಿಜೇಂದ್ರ ಅವರು ಕೂಡ ವಂಡರ್ಫುಲ್ ಸಿಂಗಿಂಗ್ ಬ್ರದರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಶಿವಕುಮಾರ್ ಕಮರ್ ಅವರು ಸರ್ ಒಂದು ಮನವಿ ಚಿತ್ರದ ಹೆಸರನ್ನಾದ್ರೂ ಹೇಳಿ ಸರ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ಮುಂದಿನ ಭಾಗದಲ್ಲಿ ಖಂಡಿತ ಚಿತ್ರದ ಹೆಸರು ಜೊತೆಗೆ ಮೂಲ ಗಾಯಕರು ಯಾರು ಅಂತನೂ ನೋಡ್ಬಿಟ್ಟು ನಿಮಗೆ ಹೇಳ್ತೀವಿ. ಇರಲಿ, ನಿಮ್ಮ ಒಳ್ಳೆ ಸಜೆಷನ್ ಕೊಟ್ರಿ. ಹಾಗೆ ವೇದವತಿ ಅವರು ಈ ಭಾವಗೀತೆ ನಿನಗಾಗಿ ಹಾಡಿ ಅಂತ ಇದ್ದೀರಾ. ಖಂಡಿತ ಮುಂದಿನ ಭಾಗದಲ್ಲಿ ಹಾಡಿಸ್ತೀನಿ. ವೇದವತಿ ಅವರು
ಈ ಭಾವಗೀತೆ ಖಂಡಿತ ಮುಂದಿನ ಭಾಗದಲ್ಲಿ ಆಡಿಸ್ತೀನಿ ಮೇಡಮ್. ಖಂಡಿತ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರಿ ಕೊನೆವರೆಗೂ ಅಂತ ಕೇಳ್ಕೊಳ್ತೀನಿ. ಹಾಗೆ ಶೇಖರ್ ಆರ್ ಮನೀಶ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಆರ್ ಮುರುಗನ್ ಸರ್ ಅವರು ಸೂಪರ್ ಅಂತ ಹೇಳಿ ಸಾಕಷ್ಟು ಸ್ಟಿಕರ್ಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಗಾಯಕರುಗಳಿಗೆ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಪ್ತಸ್ವರ ಪ್ರಯತ್ನ ಮಾಡುತ್ತೇವೆ ಸರ್, ಅನ್ಯತಾ ಭಾವಿಸಬೇಡಿ ಅಂತ ಮೆಸೇಜ್ ಕಳಿಸ್ತಾ ಇದ್ದಾರೆ. ಓಕೆ, ಅಶ್ವಥ್ ನಾರಾಯಣ ಅವರು ಥ್ಯಾಂಕ್ ಯು ಸರ್ ಅಂತ ಕೂಡ ಹೇಳ್ತಾರೆ. ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸುಮಾ ಮೇಡಮ್ ಅವರು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ, ವಂಡರ್ಫುಲ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಗೆ ಶೇಖರ್ ಅವರು ಮನೀಶ್ ನಮಸ್ತೆ ಸೀನಿಯರ್ ಶಿವಾನಂದ್ ಸರ್ ಅಂಡ್ ಸೀನಿಯರ್ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಇದ್ದೀರಾ. ಥ್ಯಾಂಕ್ ಯು. ಸುಮಾ ಅವರು ಸಾಕಷ್ಟು ಸ್ಟಿಕರ್ಸ್ ಕೊಡ್ತಾ ಇದ್ದಾರೆ. ಅಶ್ವಥ್ ನಾರಾಯಣ ಅವರು ವಾವ್ ಅಂತ ಇದ್ದೀರಾ. ಹಾಗೆ ಶೇಖರ್ ಅವರ ಮನೀಶ್ ಅತಿಥಿ ಕಲಾವಿದರಿಗೆ ಆಲ್ ದ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಶಿವಕುಮಾರ್ ಕಮಾರ್ ಅವರು ಓಕೆ ಸರ್ ಅಂತ ಇದ್ದೀರಾ. ಖಂಡಿತ ಸರ್, ಯಾವುದು ಹಾಡು ಮೂಲ ಚಿತ್ರದ್ದು ಯಾವುದು ಅಂತ ಹೇಳಿ ಖಂಡಿತ ಹೇಳ್ತೀವಿ. ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊಳ್ತಾ ಮುಂದಿನ ಇದು ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ನಿಮ್ಮ ಹಾಡಿನೊಂದಿಗೆ ನಮ್ಮ ಹೆಜ್ಜೆ ಕಾರ್ಯಕ್ರಮದ 154ನೇ ಹೆಜ್ಜೆ. ಇವತ್ತಿನ ನಮ್ಮ ಗಾಯಕರು ಮಾರ್ಸ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಅಕಾಡೆಮಿ ಖಂಡಿತ ಅಕಾಡೆಮಿಯ ಸಂಸ್ಥಾಪಕರಾದಂಥ ಸುನಿಲ್ ಕುಮಾರ್ ಮತ್ತು ಅವರ ಶ್ರೀಮತಿಯಾದಂಥ ಜಯಂತಿ ಮೇಡಮ್ ಅವರ ಒಂದು ಗಾಯನದ ಕಾರ್ಯಕ್ರಮ ಇದಾಗಿದೆ. ಸೊ ಖಂಡಿತ ಇವಾಗ ಹಾಡೋದಲ್ಲ ಸರ್. ಈ ಮುಂದಿನ ಗೀತೆಯನ್ನ ಗುಬ್ಬಚ್ಚಿ ಗೂಡಿನಲ್ಲಿ ಅನ್ನೋ ಒಂದು ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ಇದು ಬಿಂದಾಸ್ ಚಿತ್ರದ ಒಂದು ಹಾಡು. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಒಂದು ಚಿತ್ರ. ಅದನ್ನ ನಿಮಗೋಸ್ಕರ ಮೂಲ ಗಾಯಕರು ಬಂದು ಉದಿತ್ ನಾರಾಯಣ ಹಾಡಿದ್ದಾರೆ, ಟ್ರ್ಯಾಕ್ ಹಾಡಿರೋದು ಅವರು. ಸೊ ಅದನ್ನ ಇವತ್ತು ನಮ್ಮ ಎಲ್ಲರಿಗೂ ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ಸುನಿಲ್ ಸರ್ ಅವರು. ಮತ್ತು ಡ್ಯಾನ್ಸು ಹಾಡ್ತಾರೆ, ಹಾಡು ಹೇಳ್ತಾರೆ, ಜೊತೆಗೆ ಮಿಮಿಕ್ರಿನೂ ಮಾಡ್ತಾರೆ, ನಿಮ್ನೆಲ್ಲರನ್ನು ಎಂಜಾಯ್ ಮಾಡಿಸ್ತಾರೆ, ಎಂಟರ್ಟೈನ್ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ಹಾಡು ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡು ಹೇಳ್ತಾರೆ. ಎಲ್ಲ ಕೇಳಿ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ತಾ ಓವರ್ ಟು ಸುನಿಲ್ ಸರ್. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಅಲ್ಲಿ ಕುಚ್ಚಿ ಎಂಥ ನೂರು ಆಸೆ ಯಾರು ತಂದೂರು ಈ ಪ್ರೀತಿಲೇ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಅಲ್ಲಿ ಕುಚ್ಚಿ ಎಂತ ನೂರು ಆಸೆ ಯಾರು ತಂದೋರು ಈ ಪ್ರೀತಿಲೇ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ನನ್ನ ಬಂಗಾರಿಗೆ ನಿಂಗೆ ಬಂಗಾರದ ಕೊಡುಗೆ ನೀಡಿದ ಆ ಕ್ಷಣ ಸಾರ್ಥಕ ಜೀವನ. ಈ ಕೊಟ್ಟ ಕಾಣಿಕೆ ಬಚ್ಚಿಟ್ಟು ನನ್ನೊಳಗೆ ರೆಪ್ಪೆಯ ಮುಚ್ಚದೆ ನೀನೆ ಒಂದು ಪ್ರೇಮ ಬಿಂದು ನನಗೆ ಎಂದೆಂದಿಗೂ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಕುಚ್ಚಿ ಇಂಥ ನೂರು ಆಸೆ ಯಾರು ತಂದೋರು ಈ
ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಉಂಟಂತೆ ನಿನ್ನ ಹೆಸರು ಎಲ್ಲರೂ ಅಂದರು ಒಂದನಾಗಿದ್ದರು ನೂರಾರು ಸಾವಿರ ಬೊರೆ ನಿಮಗೆ ಗೀಚಿದರು ಹೇಳಲು ಆಗದು ಪ್ರೀತಿಯೇ ಅಂತದು ನಿನ್ನ ಸೇರಿ ಬಾಳಗಾರಿ ನಡೆವೆ ಎಂದೆಂದಿಗೂ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಎಂತ ನೂರು ಆಸೆ ಯಾರು ತಂದೂರು ಈ ಪ್ರೀತಿಲೇ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ನಿಂತ ನೋಡು ಆಸೆ ಯಾರು ತಂದರು ಈ ಪ್ರೀತಿಲಿ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಮುಚ್ಚಿ ಧನ್ಯವಾದಗಳು ಸರ್. ನೋಡಿ, ಕದ್ದು ಮುಚ್ಚಿ ಅಂತ ನೂರಾರು ಆಸೆನ ನಮ್ಮಲ್ಲಿ ತಂದುಬಿಟ್ರಲ್ಲಪ್ಪ ಹಾಡು ಹೇಳಿ ಹೇಳಿ. ನಿಜವಾಗ್ಲೂ ತುಂಬಾ ಧನ್ಯವಾದಗಳು ಸರ್. ತುಂಬಾ ಸೊಗಸಾಗಿ ಹಾಡಿದ್ರಿ ಇಬ್ಬರು ದಂಪತಿಗಳಿಗೆ. ನನ್ನ ಕಡೆಯಿಂದ ನಿಮಗೆ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಇಂಥ ಹಾಡುಗಳನ್ನ ಅಷ್ಟು ಸುಲಭವಾಗಿ ಹಾಡ್ಲಿಕ್ಕೆ ಆಗಲ್ಲ. ಅದು ಯಾಕೆಂದ್ರೆ ಅವು ಇನ್ನು ಕಂಟಿನ್ಯೂಸ್ ಆಗಿ ಹಿಂದಿಂದನೇ ಫ್ಲೋ ಬಂದ್ಬಿಡಿರುತ್ತೆ. ಅದು ಅಷ್ಟು ಮ್ಯಾಚ್ ಆಗಲ್ಲ ಅಂತ ಹಾಡನ್ನ ಅಷ್ಟು ಸುಲಭವಾಗಿ ಅಷ್ಟು ಚಂದ ಹಾಡಿದ್ರಿ ಇಬ್ಬರಿಗೆ. ಮತ್ತೊಮ್ಮೆ ನನ್ನ ಕಡೆಯಿಂದ ಥ್ಯಾಂಕ್ಸ್. ಹಾಗೆ ವೀರಭದ್ರಯ್ಯ ಸಾಲಿಮಠ ಅವರು ಶುಭ ಸಂಜೆ ಶುಭಾಶಯಗಳು ಎಲ್ಲರಿಗೂ. ಶುಭವಾಗಲಿ. ಸಿರಿವಂತನಾದರೂ ಹಾಡು ಹಾಡ್ಬೋದಾ ಸುನೀಲ್ ಸರ್? ಸಿರಿವಂತನಾದರೂ ಇಲ್ಲ, ಬರಲ್ಲ ನನಗೆ ಬರಂಗಿಲ್ಲ. ಖಂಡಿತ ಸರ್. ವೀರಭದ್ರಯ್ಯ ಸರ್ ಖಂಡಿತ, ಸಾಲಿಮಠ್ ಸರ್ ಖಂಡಿತ ಮುಂದಿನ ಭಾಗದಲ್ಲಿ ಹಾಡಿಸ್ತೀನಿ. ಹಾಗೆ ಅನಿತಾ ಮೇಡಮ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಹಾಯ್ ಸರ್ ಅಂತ ಇದ್ದಾರೆ. ಹಾಯ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೇದಾವತಿ ಅವರು ಥ್ಯಾಂಕ್ ಯು ಸರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಘನ್ಶ್ಯಾಮ್ ಬಾಯ್ ಗೋರ್ಸಿಯಾ ಅವರು ಕೂಡ ಜೈ ಶ್ರೀರಾಮ್ ಅಂತ ಹೇಳ್ತಾ, ಸಾಯಿ ರಾಮ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮಕ್ಕೆ ಆತ್ಮೀಯ ಘನ್ಶ್ಯಾಮ್ ಸರ್, ಹೇಗಿದ್ದೀರಿ? ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಿಮಗೆ. ಕೋಬ್ರಾ ಮಂಜು ಅವರು, ಓಹೋ ಗೆಳೆಯರೇ ನಮಸ್ಕಾರ, ಎಲ್ಲಿದ್ದೀರಿ? ಇಷ್ಟು ದಿನ ಊರಲ್ಲಿ ಇದ್ದೀರಾ ಇಲ್ಲ ವಿದೇಶದಲ್ಲಿ ಇದ್ದೀರಾ ಗೊತ್ತಿಲ್ವೇ? ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಜವಾಗ್ಲೂ ಖುಷಿ ಆಯಿತು. ಎಷ್ಟೋ ದಿನಗಳ ಮೇಲೆ ನಿಮ್ಮ ಒಂದು ಆಗಮನ ಆಗಿದೆ ನಮ್ಮ ಫೇಸ್ಬುಕ್ ಕಾರ್ಯಕ್ರಮಕ್ಕೆ. ಕೋಬ್ರಾ ಮಂಜು ಅವರು ನಮಸ್ತೆ ಸರ್ ಅಂತ ಇದ್ದೀರಾ. ನಮಸ್ತೆ. ಮೋಸ್ಟ್ಲಿ ನೀವೆಲ್ಲ ಕೆಲಸದ ಒತ್ತಡದಲ್ಲಿ ಎಲ್ಲ ಬ್ಯುಸಿ ಇದ್ರಿ ಅಂತ ಅನ್ಸುತ್ತೆ. ನಾನೆಲ್ಲೋ ಹೊರಗಡೆ ದೇಶಕ್ಕೆ ಹೋಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಕೆಲಸದ ಮೇಲೆ ಹೊರಗಡೆ ಹೋಗಿರ್ತೀರಾ ಅನ್ಕೊಂಡಿದ್ದೆ. ಸೊ ಬಂದಿದ್ದೀರಲ್ಲ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮನ ನೀವು ವೀಕ್ಷಣೆ ಬರಲೇಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಹಾಗೆ ಗೌರಿಗೆ ವಿಜೇಂದ್ರ ಕಿಲಾರ ಅವರು, ದೀಪಾ ಮೇಡಮ್ ಅವರ ಧ್ವನಿಯಲ್ಲಿ ತನು ನಿನ್ನದು ಈ ಮನ ನಿನ್ನದು ಒಂದು ಸಾಂಗ್ ಬರಲಿ ಅಂತ ಇದ್ದಾರೆ. ಖಂಡಿತ ವಿಜೇಂದ್ರ ಸರ್, ಖಂಡಿತ ಅವರ ಧ್ವನಿಯಲ್ಲಿ ಖಂಡಿತ ಮುಂದಿನ ಭಾಗದಲ್ಲಿ ಹಾಡಿಸ್ತೀನಿ. ಹಾಗೆ ಗಣರಾಜ್ ಭಟ್ ಅವರು ಕೂಡ ಸೂಪರ್ ಅಂತ ಹೇಳಿ ಫ್ಲವರ್ಸ್ನ ಕೊಡ್ತಾ ಇದ್ದಾರೆ. ಹಾಗೆ ಬಾಲಕೃಷ್ಣ ಪೂಜಾರ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಹಾಯ್ ನಮಸ್ತೆ ದೀಪಕ್ಕ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮಸ್ತೆ ಅವ್ರ ಕಡೆಯಿಂದ. ಹಾಗೆ ಬಾಲಕೃಷ್ಣ ಪೂಜಾರ್ ಅವರು ಸಾಯಿ ಮೆಲೋಡೀಸ್ ಪೇಜ್ ಅಂತ ಅನಂತಾಡಿ ಕಡೆಯಿಂದ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮನ ಹೀಗೆ ವೀಕ್ಷಣೆ ಮಾಡ್ತಾ ಇರಿ, ನಮ್ಗೆಲ್ಲರಿಗೂ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಗುರುರಾಜ್ ಮಂಗ್ಲಿ ಅವರು ಫ್ಯಾಂಟಾಸ್ಟಿಕ್ ಸಾಂಗ್ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಈ ಎರಡು ಕ್ರೆಡಿಟ್ ನಮ್ಮ ಸಿಂಗರ್ಸ್ಗಳಿಗೆ ಹೋಗಬೇಕು ಸರ್, ನಮ್ಮ ಸುನೀಲ್ ಸರ್ ಹಾಗೂ ಜಯಂತಿ ಮೇಡಮ್ ಅವರಿಗೆ ಹೋಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಅದ್ಭುತವಾಗಿ ಹಾಡಿದಂಥ ಒಂದು ಗೀತೆ ಅದು, ನಿಜವಾಗ್ಲೂ ಖುಷಿ ಆಗುತ್ತೆ. ನೀವು ಅಲ್ಲಿಂದ ನೋಡ್ತಾ ಇದ್ದೀರಿ, ನಾನು ಹತ್ತದಲ್ಲೇ ಕೂತ್ ನೋಡ್ತಾ ಇರೋದ್ರಿಂದ ನನಗೆ ಆ ಫೀಲ್ ಏನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಚಂದ ಹಾಡಿದ್ರು ನಿಜವಾಗ್ಲೂ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸುನೀಲ್ ಸರ್ ಹಾಗೆ ಮೇಡಮ್ಗೆ. ಶಾಂತ ಕುತನಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದೆ. ಶಾಂತ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಲ್ ದಿ ಬೆಸ್ಟ್
ಕಾರ್ಯಕ್ರಮಕ್ಕೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮಲ್ಲೇಶ್ ಅವರು ಕೂಡ ಹಾಸನದ ಮದುವೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು ಇಂದು ನಿಮ್ಮೆಲ್ಲರನ್ನು ನೋಡಿ ತುಂಬಾ ಸಂತೋಷವಾಯಿತು. ಓಹೋ, ನಮಸ್ಕಾರ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಲ್ಲೇಶ್ ಅವರೇ, ನಿಜವಾಗ್ಲೂ ಖುಷಿ ಆಯಿತು. ಅಶ್ವಥ್ ನಾರಾಯಣ್ ಅವರು ಆಲ್ ದಿ ಬೆಸ್ಟ್ ಟು ಬೋತ್ ಮಿಸ್ಟರ್ ಅಂಡ್ ಮಿಸಸ್ ಸುನಿಲ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮಲ್ಲೇಶ್ ಅವರು ಬೋತ್ ವೇದಾವತಿ ಅವರು ಕೂಡ ಮೈ ಫೇವ್ರೇಟ್ ಸಾಂಗ್, ಮೈ ಎಕ್ಸಲೆಂಟ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸ್ವರ ಸಂಭ್ರಮದ ಹಾಡಿನ ರಾಜೇಂದ್ರ ಸರ್ ಅವರು ಸಾಕಷ್ಟು ಸ್ಟಿಕ್ಕರ್ಸ್ ಕೊಡುವ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡ್ತಾ ಇದೆ. ಜುಲ್ಫಿಕರ್ ಹಾಲಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಲಿ ಸರ್. ಸೂಪರ್ ಸಾಂಗ್, ಸೂಪರ್ ವಾಯ್ಸ್ ಸರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅಶ್ವಥ್ ನಾರಾಯಣ ಅವರು ಕೂಡ ಗುಬ್ಬಚ್ಚಿ ಗೂಡು ಸೂಪರ್ ಸಾಂಗ್ ಬೈ ಬೋತ್, ಕಂಗ್ರಾಟ್ಸ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು, ವಂಡರ್ಫುಲ್ ಸಿಂಗಿಂಗ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ ನಮ್ಮ ರಾಜೇಂದ್ರ ಸರ್. ಹಾಗೆ ಅನಿತಾ ಮೇಡಮ್ ಅವರು ಸೂಪರ್ ಸುನೀಲ್ ಸರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಹಾಗೆ ನಮ್ಮ ಸ್ವರ ಸಂಭ್ರಮದ ಹಾಡಿ ರಾಜೇಂದ್ರ ಸರ್ ಅಂತೂ ಸಾಕಷ್ಟು ಸ್ಟಿಕ್ಕರ್ಸ್ ಕೊಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರ ಒಂದು ಹೃದಯ ಶ್ರೀಮಂತಿಕೆಗೆ ನಾನು ಆಭಾರಿಯಾಗಿದ್ದೀನಿ. ಅಶ್ವಥ್ ನಾರಾಯಣ ಅವರು SPB ಜಾನಕಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಸರ್, ಅಂತ ಒಂದು ಮೇರು ಗಾಯಕರುಗಳ ಧ್ವನಿಗಳನ್ನ ನಾವು ಇವತ್ತು ಹಾಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಹಾಡು ಬಿಟ್ಟಿರೋದನ್ನ ನಾವು ಹಾಡ್ತಾ ಇದ್ದೀವಿ. ಅದು ಎಷ್ಟು ನ್ಯಾಯ ಒದಗಿಸ್ತೀವೋ ಗೊತ್ತಿಲ್ಲ, ಆದ್ರೂ ಒಂದು ಪ್ರಯತ್ನ, ಆ ತುಡಿತ ಅನ್ನೋದಿದೆಯಲ್ಲ, ಅದರಿಂದ ನಾವು ಹಾಡ್ತಾ ಇದ್ದೀವಿ. ಹಾಗೆ ಶೇಖರ್ ಮನೀಶ್ ಅವರು ಕೂಡ ನೈಸ್ ಸಿಂಗಿಂಗ್ ಬೋತ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸರಸ್ವತಿ ಸುಂದರ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ನಮಸ್ತೆ ಅಂತ ಇದ್ದೀರಾ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೋಮ ಮೇಡಮ್ ಅವರು ಎಕ್ಸಲೆಂಟ್ ಸಿಂಗಿಂಗ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ವರುಣ್ ಅವರು ಸಖತ್ ಪ್ರೊಫೆಷನ್ಸ್ ಟೂ ಗುಡ್ ಅಂತ ಕೂಡ ಸಖತ್ ಪರ್ಫಾರ್ಮೆನ್ಸ್ ಟೂ ಗುಡ್ ಅಂತ ಕೂಡ ಹೇಳ್ತಾ ಇದ್ದಾರೆ ವರುಣ್ ಸರ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾರೆ. ಅಶ್ವಥ್ ನಾರಾಯಣ ಅವರು ತುಂಬಾ ಇಬ್ರು ಸೂಪರ್ ಆಗಿ ಹಾಡಿದ್ರಿ, ತುಂಬಾ ಸೂಪರ್ ಆಗಿ ಹಾಡಿದ್ರಿ ಅಂತ ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ. ಗೌರಿ ವಿಜೇಂದ್ರ ಅವರು ವಂಡರ್ಫುಲ್ ಸಿಂಗಿಂಗ್ ಬೈ ಬೋತ್ ಆಫ್ ಯು ಅಂತ ಇದ್ದಾರೆ. ಮಲ್ಲೇಶ್ ಅವರು ಎಕ್ಸ್ಟ್ರಾರ್ಡಿನರಿ ಸಿಂಗಿಂಗ್ ಬೈ ಬೋತ್ ಅಂತ ಹೇಳ್ತಾ ಇದ್ದಾರೆ. ಸುಮಾ ಅವರು ಗುಡ್ ಪರ್ಫಾರ್ಮೆನ್ಸ್ ಅಂತ. ರಘುಪತಿ ಸರ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ವೆರಿ ನೈಸ್ ಸಿಂಗಿಂಗ್ ಬೋತ್ ಆಫ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ. ಇಬ್ರು ಆಕ್ಟಿಂಗ್ ಟೂ ಸೂಪರ್ ಅಂತ ಕೂಡ ಅಶ್ವಥ್ ನಾರಾಯಣನ್ ಹೇಳ್ತಾ ಇದ್ದಾರೆ. ಸರಸ್ವತಿ ಚಂದ್ರ ಸೂಪರ್ ಸಿಂಗಿಂಗ್ ಬೋತ್ ಅಂತ ಕೂಡ ಹೇಳ್ತಾ. ದೇವಪ್ಪ ಪಟಾರೋಯಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ನಮಸ್ಕಾರ ದೇವಪ್ಪ ಅವರಿಗೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸೂಪರ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಹೀಗೆ ನಮಗೆ ಪ್ರೋತ್ಸಾಹ ನೀಡ್ತಾರೆ. ಹಾಗೆ ಶಶಿಧರ್ ಕಾಮತ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದೆ. ಸರ್ ಶಶಿಧರ್ ಸರ್ ಕಾಮತ್ ಅವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ, ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಈ ಕಾರ್ಯಕ್ರಮದ ಕೊನೆಯ ಹಂತದವರೆಗೂ ನಮಗೆಲ್ಲರಿಗೂ ನೀವೆಲ್ಲ ಇದ್ದು ನಮಗೆ ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ಆಡುವಂತ ಮನಸ್ಥಿತಿ ನಮಗೆ ಬರುತ್ತೆ. ಮಳೆಯಿಂದ ಭಾನು ಭೂಮಿ ಒಂದಾದ ಹಾಗೆ ಸಾಂಗ್ ಅಂತ ಕೇಳ್ತಾ ಇದ್ದಾರೆ ಏನು ಗೌರಿ ವಿಜೇಂದ್ರ ಅವರು. ಖಂಡಿತ ಮುಂದಿನ ಭಾಗದಲ್ಲಿ ಹಾಡಿಸ್ತೀನಿ ಸರ್. ಆರ್ ಮುರುಗನ್ ಅವರು ಹಾಡಿದ 2 ಗುಬ್ಬಚ್ಚಿಗಳಿಗೆ ಅಭಿನಂದನೆಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ನಿಜವಾಗ್ಲೂ ಗುಬ್ಬಚ್ಚಿ ತರನೇ ಹಾಡಿದ್ರು, ಖುಷಿ ಆಗುತ್ತೆ. ಸರಸ್ವತಿ ಸುಂದರ್ ಅವರು ನಮಸ್ತೆ ದೀಪಾ ಮ್ಯಾಮ್ ಅಂತ ಇದ್ದೀರಾ. ಶೋಭಾ ಸನಿಕೆರೆ ಅವರು ಕೂಡ, ಹೌದಾ, ಸೊ ಸುಮ್ನೆ ನಗ್ತಾಳೆ ಸಾಂಗ್ ಹಾಡಿ ಸರ್ ಅಂತ ಇದ್ದಾರೆ. ಖಂಡಿತ ಹಾಡಿಸ್ತೀನಿ. ಅನಿತಾ ಹೆಮ್ ಅವರು ಸೂಪರ್ ಸುನಿಲ್ ಮಾಸ್ಟರ್ ಅಂತ ಇದ್ದಾರೆ. ನಿಜವಾಗ್ಲೂ ಮಾಸ್ಟರ್ ಅಲ್ವೇ, ಎಷ್ಟು ಚಂದ ಹಾಡ್ತಾರೆ. ಆರ್ ಮುರುಗನ್ ಸರ್ ಅವರು ಶಿವಣ್ಣ ನಿಮ್ಮ ನಿರೂಪಣೆಗೆ ನಮ್ಮ ಹೃದಯಾಭಿನಂದನೆಗಳು ಅಂತ ಇದ್ದೀರಾ. ಧನ್ಯವಾದಗಳು ಸರ್, ನಿಮ್ಮ ಪ್ರೀತಿಗೆ ನಾವು ಏನು ಹೇಳೋಣ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೂ ಕಾರ್ಯಕ್ರಮನ ಕೊನೆವರೆಗೂ ನಮ್ಮ ಪ್ರೀತಿ ಕೊಟ್ಟು ನೋಡ್ತಿರಲ್ಲ, ಅದಕ್ಕಿಂತ ನನಗೆ ಇನ್ನೊಂದೇನು ಬೇಡ ಅಂತ ಹೇಳ್ತಾ ಮುಂದಿನ ಹಾಡನ್ನ ನಮ್ಮ ಗೌರಿ ವಿಜೇಂದ್ರ ಅವರು ಕೇಳಿದ್ರು. ದೀಪಾ ರಾಘವೇಂದ್ರ ಅವರ ಧ್ವನಿಯಲ್ಲಿ ತನು ನಿನ್ನದು ಈ ಮನ ನಿನ್ನದು ಹಾಡನ್ ಬೇಕು ಅಂತೇಳಿ. ಸೊ ಇದು ಇಬ್ಬನಿ ಕರಗಿತು ಚಿತ್ರದ ಒಂದು ಹಾಡು. ಎಸ್ ಜಾನಕಿ ಅವರ ಮೂಲ ಗಾಯನದಲ್ಲಿ ಬಂದಂತ ಗೀತೆಯನ್ನ ಇವಾಗ ನಮ್ಮ ದೀಪಾ ರಾಘವೇಂದ್ರ ಅವರು ಅವರ ಧ್ವನಿಯಲ್ಲಿ ಹಾಡ್ತಾರೆ. ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡುವುದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಓವರ್ ಟು ದೀಪಾ ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಲೈವ್ ಕಾರ್ಯಕ್ರಮ ನೋಡ್ತಾ ಇರೋ ನನ್ನ ಎಲ್ಲ ಸ್ನೇಹಿತರಿಗೆ, ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಶುಭ ಸಂಜೆ. ಕೊನೆವರೆಗೂ ವೀಕ್ಷಿಸಿ ಆದಷ್ಟು ಈ ಲಿಂಕ್ನ ಶೇರ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ತನು ನಿನ್ನದು ಈ ಮನ ನಿನ್ನದು, ತನು ನಿನ್ನದು ಈ ಮನ ನಿನ್ನದು, ನನಗಾಗಿ ಇನ್ನೇನಿದೆ ಈ ಜೀವ ಎಂದೆಂದು ನಿನದಾಗಿ
ಥ್ಯಾಂಕ್ ಯು. ಧನ್ಯವಾದಗಳು. ಗೌರಿ ವಿಜೇಂದ್ರ ಅವರಿಗೆ ಅವರ ಒಂದು ಕೋರಿಕೆಯ ಗೀತೆ ತಲುಪಿದೆ ಅಂತ ಅನ್ಕೊಳ್ತೀನಿ. ನಿಜವಾಗ್ಲೂ ಎಷ್ಟು ಭಾವ ತುಂಬಿ ಹಾಡಿದ್ರಿ ಮೇಡಮ್. ನಿಜವಾಗ್ಲೂ ಒರಿಜಿನಲ್ ಹಾಡು ಕೇಳಿದಷ್ಟೇ ಒಂದು ಮನಸ್ಸಿಗೆ ಸಮಾಧಾನ ಆಯಿತು. ನಿಜವಾಗ್ಲೂ ಇಂಥ ಒಂದು ವೇದಿಕೆಯಲ್ಲಿ ಇಂಥ ಗಾಯಕರನ್ನ, ಇಂಥ ಗಾಯನವನ್ನ ಕೇಳೋದೇ ಒಂದು ಸುದ್ದಿನ ಅಂತಾನೆ ಹೇಳ್ಬೋದು. ಅಂತ ಒಂದು ಗೀತೆಯನ್ನು ಇವತ್ತು ನಮಗಾಗಿ ನೀವು ಪ್ರಸ್ತುತಪಡಿಸಿದ್ರಿ. ಧನ್ಯವಾದಗಳು ಅಂತ ಮತ್ತೊಮ್ಮೆ ಹೇಳ್ತಾ, ವರುಣ್ ಪಾಪು ಅವರು ಹಾಯ್ ಜೂನಿಯರ್ ಜಾನಕಮ್ಮ ಅಂತ ಕೂಡ ಹೇಳ್ತಾ ಇದ್ದಾರೆ. ವೇದವತಿ ಅವರು ಶುಭ ಸಂಗೀತ ದೀಪಾ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಕಾಂತರಾಜ್ ಅವರು ಕೂಡ ಸಾಕಷ್ಟು ಫ್ಲವರ್ಸ್ ಕೊಡುವ ಮುಖಾಂತರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸುಮಾ ಅವರು ವಾವ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಸ್ಟಿಕರ್ಸ್ನ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ವಂಡರ್ಫುಲ್ ಸಿಂಗಿಂಗ್ ಜೂನಿಯರ್ ಜಾನಕಿ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಕ್ಸಲೆಂಟ್ ಸಿಂಗಿಂಗ್ ದೀಪಾ ಮೇಡಮ್ ಅಂತ ವೇದವತಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಹೇಮಪ್ಪ ವಾವ್ ಸೂಪರ್ ಸಿಂಗಿಂಗ್ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೇಮಪ್ಪ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತನ ಕೋರ್ತೀನಿ ಸರ್. ವರುಣ್ ಪಪ್ಪು ಅವರು ಕೂಡ ನನ್ನ ಫೇವರೇಟ್ ಗೀತೆ ತನು ನಿನ್ನದು ಮನ ನಿನ್ನದು ಅದ್ಭುತ, ನಿಮ್ಮ ಧ್ವನಿಯಲ್ಲಿ ಕೇಳುವುದೇ ನನ್ನ ಸೌಭಾಗ್ಯ ಅಂತ ಕೂಡ ವರುಣ್ ಅವರು ಹೇಳ್ತಾರೆ. ನಿಜವಾಗ್ಲೂ ಇದೊಂದು ಹಾಡನ್ನ ನಿಜವಾಗ್ಲೂ ಅವ್ರ ಧ್ವನಿಯಲ್ಲಿ ಕೇಳ್ತಾ ಇದ್ರೆ ನಿಜವಾಗ್ಲೂ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ ಬರುತ್ತೆ. ನಿಜವಾಗ್ಲೂ ಎಸ್ ಜಾನಕಿ ಅಮ್ಮವರ ಮುಂದೆನೆ ಕೂತು ಕೇಳ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಅಲ್ಲಿ ಹಾಡ್ದಂತ ಈ ಒಂದು ಗಾಯಕಿಗೆ ಮತ್ತೊಮ್ಮೆ ಒಂದು ನನ್ನ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಅವತ್ತನೇ ದಿನಗಳಲ್ಲಿ ಹಾಡನ್ನ ಕೇಳ್ಕೊಂಡು ಬೆಳೆದವ್ರು ನಾವು. ಅವಾಗ ಅದ್ರ ಗಂಧ ಏನು ಅಂತ ಗೊತ್ತಿರ್ಲಿಲ್ಲ. ಈಗ ಅದನ್ನ ಕೇಳ್ತಾ 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 ಮೈ ಜುಮ್ಮನ್ನತ್ತೆ. ಎಂತ ಒಳ್ಳೆ ಹಾಡನ್ನ ಎಷ್ಟು ಸುಮಧುರವಾಗಿ ಹಾಡಿ ಮನಸ್ಸಿಗೆ ಮುಟ್ಟುವಾಗಿ ಮಾಡಿದ್ರಲ್ಲ, ಅದಕ್ಕೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ನಾನು ಹೇಳ್ಕೊಳ್ತೀನಿ. ಹಾಗೆ ಸುಮಾ ಅವರು ಅದ್ಭುತ ಹಾಡುಗಾರಿಕೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ, ಇಟ್ಸ್ ನಿಯರ್ ಟು ಒರಿಜಿನಲ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಸಕ್ಸಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ನೀವಿಲ್ಲ ಅಂದ್ರೆ ನಾವಿಲ್ಲ. ಖಂಡಿತ ನಿಮ್ಮ ಒಂದು ಪ್ರೀತಿಯ ಆಧಾರದ ಮೇಲೆ ಈ ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ನಡೀತಾ ಇದೆ. ನಿಮ್ಮ ಒಂದು ಪ್ರೀತಿ ನಮಗೆ ಆದಷ್ಟು ಹೆಚ್ಚೆಚ್ಚು ಸಿಕ್ಕಿದ್ರೆ ಇನ್ನೂ ಒಳ್ಳೊಳ್ಳೆ ಗಾಯಕರುಗಳನ್ನ ತಂದು ನಮ್ಮ ವೇದಿಕೆಯಲ್ಲಿ ಆಡಿಸಿ ಅವ್ರನ್ನ ಒಂದು ಲೋಕಾರೂಢಿಯಲ್ಲಿ ಪರಿಚಯ ಮಾಡುವಂತ ಒಂದು ವೇದಿಕೆನ ಕಲ್ಪಿಸಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ಇದೆ. ಸೊ ನಿಮ್ಮಲ್ಲಿ ಯಾರಾದ್ರೂ ಹಾಡುವ ಇಚ್ಛೆ ಇದ್ರೆ ಖಂಡಿತ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೋಬಹುದು. ಮುಂದಿನ ದಿನದಲ್ಲಿ ಇಲ್ಲಿ ಹಾಡುವ ಅವಕಾಶ ನಿಮಗೆ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಜೊತೆಗೆ ನಮ್ಮದೇ ಸಹಯೋಗದಲ್ಲಿ ನಡೆಯುವಂತ ಸ್ವರ ಸಂಭ್ರಮ ಇದು ಏನು ತುಮಕೂರು ನೆಲಮಂಗಲದ ಸಮೀಪ ಇರುವ ದಾಸನಪುರದಲ್ಲಿ ಕಾರ್ಯಕ್ರಮ, ಪ್ರತಿ ಸೋಮವಾರ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಫೇಸ್ಬುಕ್ ಲೈವ್ ಕಾರ್ಯಕ್ರಮ. ಅದರ ಸಂಸ್ಥಾಪಕರಾದಂಥ ನಮ್ಮ ರಾಜೇಂದ್ರ ಸರ್ ಅವರು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅವರು ಅಷ್ಟೇ ಒಳ್ಳೆ ಕಲಾ ಪೋಷಕರು, ಸಹೃದಯಿಗಳು ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಅವರ ಪ್ರೀತಿಗೆ ನಾವು ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಅಷ್ಟು ಹಂಬಲ್ ಟು ಹರ್ತ್ ಅಂತಾನೆ ಹೇಳ್ಬೋದು. ಡೌನ್ ಟು ಹರ್ತ್, ಒಳ್ಳೆ ಮನ್ಸನ್ನಿಟ್ಕೊಂಡು ಮಾತಾಡಿಸ್ತಾರೆ. ಯಾರಿಗೂ ಒಂದು ಕೆಟ್ಟದ್ದು ಮಾಡೋದಿಲ್ಲ ಅಂತ ಒಂದು ವ್ಯಕ್ತಿ ಇಂಥ ಒಂದು ವೇದಿಕೆಯೆಲ್ಲ ಮಾಡಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ, ಅದರಲ್ಲೂ ಈ ನಡುವೆ ಅಂತೂ ನನಗೆ ಒಂದ್ಸಲ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ. ಅವ್ರಿಗೆ ತಪ್ಪಾದ್ರೂ ಪರವಾಗಿಲ್ಲ, ಬೇಜಾರಾದ್ರೂ ಒಳ್ಳೊಳ್ಳೆ ಭಾವಗೀತೆಗಳನ್ನ ಕಲ್ತ್ಬಿಟ್ಟಿದಾರ್ರಿ. ಮೊದಲು ಅದೆಲ್ಲ ಆಗಲ್ಲ ಸರ್ ಅಂತಿದ್ರು. ಇವಾಗ ನೋಡಿದ್ರೆ ಅವ್ರ ಕಾರ್ಯಕ್ರಮದಲ್ಲಿ ಒಂದೊಂದು ಒಳ್ಳೊಳ್ಳೆ ಭಾವಗೀತೆಗಳು, ವಾರಕ್ಕೆ ಒಂದೊಂದು ಒಳ್ಳೊಳ್ಳೆ ಭಾವಗೀತೆ ಆಡ್ತಾರೆ. ನಿಜವಾಗ್ಲೂ ರಾಜೇಂದ್ರ ಸರ್ ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ. ನಿಜವಾಗ್ಲೂ ನಿಮ್ಮ ಒಂದು ಗಾನ ಪಯಣ ಸಖತ್ತಾಗಿ ನಡೀತಾ ಇದೆ. ಹಂಗೆ ಮುಂದುವರಿಲಿ. ನಾನು ಇಲ್ಲಿಂದನೇ ಆಸೆ ಪಡ್ತೀನಿ. ನಿಮ್ಮ ಒಂದು ಪ್ರೋತ್ಸಾಹ ನಿಜವಾಗ್ಲೂ ತುಂಬಾನೇ ಖುಷಿಯಾಗಿ ನಡೀಲಿ. ನಿಮ್ಮ ಕಾರ್ಯಕ್ರಮನು ಇನ್ನೂ ನೂರಾರು ಎಪಿಸೋಡ್ಗಳು, ಒಳ್ಳೊಳ್ಳೆ ಗಾಯಕರುಗಳೆಲ್ಲ ಬರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಹಾಗೆ ಸಾಕಷ್ಟು ಸ್ಟಿಕರ್ಸ್ಗಳನ್ನ ಕಳಿಸ್ತಾ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಹಾಗೆ ಶೋಭಾ ಅವರು ಕೂಡ ಆಸಮ್ ಮ್ಯಾಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ರಘುಪತಿ ಅವರು ಎಕ್ಸಲೆಂಟ್ ಸಿಂಗಿಂಗ್ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಹೀಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮ ಶೇಖರ್ ಅವರು ಕೂಡ ಸೂಪರ್ ಸೀನಿಯರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ವರುಣ್ ಅವರು ಧನ್ಯವಾದಗಳು ಜೂನಿಯರ್ ಜಾನಕಿ, ಮಾತೇ ಬರುತ್ತಿಲ್ಲ, ಹೃದಯ ತುಂಬಿ ಬಂತು ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಅಶ್ವಥ್ ನಾರಾಯಣನ್ ಕೂಡ ಬ್ಯೂಟಿಫುಲ್ ವಾಯ್ಸ್ ಸಹೋದರಿ, ತನು ನಿನ್ನದು ಮನ ನಿನ್ನದು, ಕಂಗ್ರಾಟ್ಸ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಗುಡ್ ರಿತಿಕ್ ವಾಯ್ಸ್ ಅಂತ ಹೇಳ್ತಾ ಇದ್ದೀರಿ, ರಿದಮಿಕ್ ವಾಯ್ಸ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಕಾಂತರಾಜು ಅವರು ಸೂಪರ್ ಹಕ್ಕ ಅಂತ ಕೂಡ ಹೇಳ್ತಾ ಇದ್ದೀರಾ. ಶಿವಕುಮಾರ್ ಕಮಾರ್ ಅವರು ಗಾಯನ ದಂಪತಿಗಳಿಂದ ಒಂದು ಕೋರಿಕೆ ಗೀತೆ ಬರಲಿ, ಒಲವಿನ ಚೆಲುವಿನ ಜೋಡಿ ಬಂತು ಓಲಾಡಿ. ಸರ್ ಬರುತ್ತಾ ಸರ್? ಯಾವುದು ಒಲವಿನ ಜೋಡಿ ಚೆಲುವಿನ ಮೋಡಿ ಬಂತು ಒಲವಿನ ಮೋಡಿ ಹಾಡು ಸೂಪರ್, ತುಂಬ ಹೃದಯದ ಧನ್ಯವಾದಗಳು. ಹಾಗೂ ರಾಘವೇಂದ್ರ ಸರ್ ಅವರಿಗೆ ನಮಸ್ಕಾರಗಳು HALಯಿಂದ ಅಂತ ಕೂಡ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ಥ್ಯಾಂಕ್ ಯು. ಹಾಗೆ ಕಾಂತರಾಜ್ ಅವರು ಒಳ್ಳೆ ಗಾಯನ ಸೂಪರ್ ಅಂತ ಕೂಡ ಹೇಳ್ತಾರೆ. ವೇದವತಿಯರು ನಿರೂಪಣೆ ಔಟ್ಸ್ಟ್ಯಾಂಡಿಂಗ್ ಸರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಏನು ನಿರೂಪಣೆ ಮಾಡ್ತಾ ಇದ್ದೀರಾ? ಮಾಮೂಲಿ ಮಾತಾಡ್ತಾ ಇದ್ದೀರಿ ಅಷ್ಟೇ. ನಿಮ್ಮೆಲ್ಲರ ಪ್ರೀತಿ ಸಾಕು ನನಗೆ, ಇನ್ನು ಬೇರೆ ಏನೇನು ಬೇಡ. ಹಾಗೆ ಅಶ್ವಥ್ ನಾರಾಯಣ ಅವರು ಅಮೃತ
ಅಮೃತವ ನೀಡು ಏನು ಮಾತಾಡಿ ಸೂಪರ್ ಎಕ್ಸ್ಪ್ರೆಷನ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ರತ್ನಾಕರ್ ದೇವಾಡಿಗ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದೆ. ತುಂಬಾನೇ ಚೆನ್ನಾಗಿ ಹಾಡಿದ್ರಿ ದೀಪಾ ಮೇಡಮ್, ಸೂಪರ್ ಅಂತ ಹೇಳ್ತಾ ಇದ್ದೀರಿ. ಸರಸ್ವತಿ ಸುಂದರ್ ಅವರು ಕೂಡ ಎಕ್ಸಲೆಂಟ್ ಮಧುರ ಗಾಯನದ ಮೂಲಕ ಅಮೃತವನ್ನೇ ನೀಡಿದ್ದೀರಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಲಕ್ಷ್ಮೀನಾರಾಯಣ್ ಜಸ್ಟ್ ಜಾಯಿಂಟ್ ಅಂತ ಇದ್ದಾರೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಲಕ್ಷ್ಮೀನಾರಾಯಣ್ ಸರ್. ಹಾಗೆ ಹಾರ್ ಮುರುಗನ್ ಅವರು ಕೂಡ ತನುವು ನಿಮ್ಮ ತಂದೆ ತಾಯಿಯವರದು, ಮನವು ನಿಮ್ಮ ತಾಯಿ ತಂದೆಯವರ ಕೊಡುಗೆ. ದೀಪಾ ಜಿ ಮೇಡಮ್, ನಿಮ್ಮ ಹೆತ್ತವರಿಗೆ ಅಭಿನಂದನೆಗಳು ಅಂತ ನಮ್ಮ ಮುರುಗನ್ ಸರ್ ಹೇಳ್ತಾ ಇದ್ದಾರೆ. ಆರ್ ಮುರುಗನ್ ಸರ್, ಧನ್ಯವಾದಗಳು ಸರ್. ನಿಜವಾಗ್ಲೂ ನಮ್ಮ ಬದುಕು ಇವತ್ತಿಗೆ ಸಾರ್ಥಕ ಆಯಿತು ಅನ್ಸುತ್ತೆ. ಯಾಕೆಂದ್ರೆ ನಾವು ಯಾರು ಏನು ಅಂತ ಗೊತ್ತಿರಲಿಲ್ಲ, ಅಂಥದ್ರಲ್ಲಿ ಇವತ್ತು ಒಂದು ಒಳ್ಳೆ ವೇದಿಕೆಯಲ್ಲಿ ಇಂಥ ಗಾಯಕರುಗಳ ಸಮ್ಮುಖದಲ್ಲಿ ನಾವು ಹಾಡ್ತಾ ಇದ್ದೀವಿ ಅಂತ ಅಂದ್ರೆ ನಿಜವಾಗ್ಲೂ ಅವರ ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಹಾಡಿದ್ರಿ ದೀಪಾ ಮೇಡಮ್, ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಲಕ್ಷ್ಮೀನಾರಾಯಣ ತೆರೆದಿದೆ ಮನೆ ಓ ಬಾ ಅತಿಥಿ ಹಾಡಿ ಮೇಡಮ್. ಲಕ್ಷ್ಮೀನಾರಾಯಣ ಅವರು ಮತ್ತೆ ಇನ್ನೊಂದು ಹಾಡು ಕೇಳ್ತಾ ಇದ್ದಾರೆ, ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಹಾಗೆ ನಮ್ಮ ಈಶ್ವರ್ ರಾವ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ನೋಡ್ತಾ ಸೂಪರ್ ಅಂತ ಇದ್ದಿದ್ದಾರೆ. ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು. ಈಶ್ವರ್ ಅವರೇ, ಯಾವ್ದಾದ್ರು ಕಮೆಂಟ್ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ, ಮುಂದೆ ಹೋಗ್ಬಿಟ್ಟಿರುತ್ತೆ. ಮುಂದಿನ ಹಾಡು ನಾನಿನ್ನ ಮರೆಯಲಾರೆ ಚಿತ್ರದ ಈ ಒಂದು ಹಾಡು ಎಲ್ಲರಿಗೂ ಬಹಳ ಇಷ್ಟವಾದಂತ. ಎಲ್ಲೆಲ್ಲಿ ನೋಡಲಿ, ಯಾರು ಗೊತ್ತಿಲ್ಲ ಹೇಳಿ, ಅಣ್ಣವರು ಎಸ್ ಜಾನಕಿ ಅವರು ಹಾಡಿರೋ ಹಾಡು. ನಿಜವಾಗ್ಲೂ ಇವತ್ತು ಮೈ ಜುಮ್ ಅನ್ನತ್ತೆ ಹಾಡನ್ನ ಹಾಡ್ತಾ ಇದ್ರೆ. ಅಂತ ಒಂದು ಹಾಡನ್ನ ಇವತ್ತು ನಮ್ಮ ಮುಂದೆ ಪ್ರಸ್ತುತಪಡಿಸಲು ಬರ್ತಾ ಇದ್ದಾರೆ ನಮ್ಮ ಸುನಿಲ್ ಸರ್ ಹಾಗೂ ಜಯಂತಿ ಮೇಡಮ್. ಅವ್ರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಕೋರ್ತಾ ಬರ್ಲಿ. ನಿಮ್ಮೆಲ್ಲರ ಒಂದು ಕಮೆಂಟ್ಸ್ ಮುಖಾಂತರ ಜೋರಾದ ಚಪ್ಪಳೆಗಳನ್ನೇ ಕೊಟ್ಬಿಡಿ, ಸ್ಟಿಕ್ಕರ್ಗಳನ್ನೇ ಕಳಿಸ್ಕೊಟ್ಬಿಡಿ ಈ ಇಬ್ಬರು ಗಾಯಕರುಗಳಿಗೆ ಅಂತ ನಾನು ಕೇಳ್ಕೊಳ್ತೀನಿ ಸರ್, ಪ್ಲೀಸ್. ನಮಸ್ಕಾರ ಅಭಿಮಾನಿ ದೇವರುಗಳಿಗೆ. ಬಹಳ ಖುಷಿ ಆಯ್ತು ನೋಡಿ, ಈ ಒಂದು ದಿವಸ ನಮ್ಮ ದೀಪಾ ರಾಘವೇಂದ್ರ ಅವರು ಕರೆದು ನನಗೆ ಒಂದು ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ಸಾಷ್ಟಾಂಗವಂತನೇ ಮೇಡಮ್ ನಿಮಗೆ. ಅಭಿಮಾನಿಗಳ ಒಂದು ಆಶೀರ್ವಾದವೇ ನಮಗೆ ಒಂದು ಫಲ. ಏನಂತೀರಿ? ಜಮಾಯಿಸ್ಬಿಡೋಣ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಆ ಕೆಂಪು ತಾವರೆ ಆನೆರಿಗಾದರೆ, ಹೇ ಹೊನ್ನ ತಾವರೆ ನನ್ನಾಸೆ ಆಸರೆ. ಆ ಮಿಂಚೆಂಬ ಬಳ್ಳಿಗೆ ಮೇಘದ ಆಸೆ, ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಆಸರೆ. ಓ ಯುಗಗಳು ಜಾರಿ ಉರುಳಿದರೇನು, ಆದ ಮೇಲೆ ಬೇರೆ ಏನಿದೆ. ಎಲ್ಲೆಲ್ಲಿ ನೋಡಲಿ ನನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ,
ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಏನಂತೀರಾ? ರವಿಯನ್ನು ಕಾಣದೆ ಹಗಲೆಂದು ಆಗದು, ನಿನ್ನನ್ನು ನೋಡದೆ ಈ ಪ್ರಾಣವಿಲ್ಲದು. ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ, ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ. ವಿರಹದ ನೋವ ಮರೆಯಲಿ ಜೀವ, ಹೂವು ಗಂಧ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರಿದೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತುಂಬ ಸೊಗಸಾಗಿ ಹಾಡಿದಂಥ ಇಬ್ಬರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಹಾಗೆ ಶಿವಕುಮಾರ್ ಕಮರ್ ಅವರು, ಶ್ರೀ ವೀರಭದ್ರಯ್ಯ ಸಾಲಿಮಠ ಅವರು, ನಮ್ಮ HAL ಸೀನಿಯರ್ ಉದ್ಯೋಗಿ ಅವರು ಸಹ ನಮ್ಮ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದಾರೆ ಅಂತ ಇದ್ದೀರಾ. ಕಾರ್ಯಕ್ರಮಕ್ಕೆ ಸಾಲಿಮಠ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ರತ್ನಾಕರ್ ದೇವಾಡಿಗ ಅವರು ಕೂಡ, ದೀಪಾ ಮೇಡಮ್, ಆ ದೇವರು ಕಟ್ಟಿದ ಗುಡಿಯಲ್ಲಿ ಗರ್ಭಗುಡಿಯ ಹಾಡು ಬಂದನು ನಾನಯ್ಯ ಅಂತ ಹಾಡು ಹಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಸರ್ ಖಂಡಿತ ಮುಂದಿನ ಭಾಗದಲ್ಲಿ ನೋಡ್ತೀನಿ, ಬಂತು ಅಂದರೆ ಹಾಡ್ಬೋದು, ಅದಕ್ಕೆ ಟ್ರ್ಯಾಕ್ ಇದೆಯಾ ಅಂತ ಇಲ್ಲಿ ಚೆಕ್ ಮಾಡ್ತೀವಿ. ಹಾಗೆ ವೇದವತಿ ಅವರು ಸೂಪರ್ ಅಂತ ಇದ್ದೀರಾ. ಹಾಗೆ ಲಕ್ಷ್ಮೀನಾರಾಯಣ ಅವರು ವೆರಿ ನೈಸ್ ಸಿಂಗಿಂಗ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಉಮಾದೇವಿ ಪ್ರಭಾಕರ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ, ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಆರ್ ಮುರುಗನ್ ಸರ್ ಅವರು ದಿ ಅಂದರೆ ದೀಪಮ್ಮ, ಜಾ ಅಂದರೆ ಜಾನಕಮ್ಮ, ಎರಡೂ ಸೇರಿದರೆ ದೀಜ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಈ ಪ್ರೀತಿಗೆ ನಾವು ಸದಾ ಆಭಾರಿಯಾಗಿರ್ತೀವಿ. ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸ್ವರಸಂಬಂಧ ರಾಜೇಂದ್ರ ಸರ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ವಂಡರ್ಫುಲ್ ಸಿಂಗಿಂಗ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಭೂಷಣ್ ಮೆಲೋಡಿಸ್ನ ಭೂಷಣ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತೀನಿ. ಇಂದು ನಮ್ಮ ಸ್ನೇಹಿತ ಸುನಿಲ್ ಸೂಪರ್ ಕಾರ್ಯಕ್ರಮ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮೊಟ್ಟಿಗೆ ಇರಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆ ಜಾನಕಿ ಜಯಂತಿ ಅವರು ಕೂಡ ಹಾಯ್ ದೀಪಾ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗೆ ರಾಜೇಂದ್ರ ಸರ್ ಅವರು ಸುಮಧುರ ಪ್ರಸ್ತುತಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸುಮಾ ಅವರು ಗುಡ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ವಂಡರ್ಫುಲ್ ಸಿಂಗಿಂಗ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ರತ್ನಾಕರ್ ದೇವಡಿಗ ನಮಸ್ತೆ ರಾಜೇಂದ್ರ ಸರ್ ಅಂತ ಇದ್ದೀರಾ. ಸರಸ್ವತಿ ಸುಂದರ್ ಅವರು ವೆರಿ ನೈಸ್ ಸಿಂಗಿಂಗ್ ವಿತ್ ಸೂಪರ್ ಆಕ್ಷನ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಶೋಭಾ ಅವರು ಅದ್ಭುತ ಗಾಯನ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸೌಂಡ್ ಕ್ವಾಲಿಟಿ ಹ್ಯಾಟ್ಸ್ ಅಪ್ ಟು ಇಂಜಿನಿಯರ್ ರಾಘವ ಸರ್ ಅಂತ ನಮ್ಮ ಸ್ವರಸಮೃದ್ಧ ನಡುವೆ ರಾಜೇಂದ್ರ ಸರ್ ಅವರು ಹೇಳ್ತಾ ಇದ್ದಾರೆ. ಸುಮಾ ಅವರು ಕೂಡ ಸಾಕಷ್ಟು ಸ್ಟಿಕ್ಕರ್ಸ್ ಕೊಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ವೇದವತಿ ಅವರು ಸೇಮ್ ಅಣ್ಣವರು ಆ್ಯಂಡ್ ಜಾನಕಮ್ಮ ವಾಯ್ಸು ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ರಮಾನಂದ್ ಕಾಮತ್ ಅವರು ಕೂಡ ಹಾಯ್ ಸರ್ ಅಂತ ಇದ್ದೀರಾ. ಇವರು ಉಡುಪಿಯ ಕಾಂಜರಕಟ್ಟೆಯಿಂದ ಕಾರ್ಯಕ್ರಮ ಪ್ರತಿ ಶುಕ್ರವಾರ ದಿನೇಶ್ ಕಾಮತ್ ಪೇಜಿಂದ ಪ್ರಸಾರವಾಗುವಂಥ ಒಂದು ಕಾರ್ಯಕ್ರಮ, ಫೇಸ್ಬುಕ್ ಲೈವ್ ಕಾರ್ಯಕ್ರಮದ ಅಡ್ಮಿನ್ ಆದಂಥ ರಮಾನಂದ್ ಕಾಮತ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಇವರು ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಆದಷ್ಟು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಅವ್ರಿಗೂ ನೀವೆಲ್ಲರ ಪ್ರೋತ್ಸಾಹ ನೀಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಹಾಗೆ ರಮಾಕಾಂತ್ ಅವರು ಲುಕಿಂಗ್ ಸ್ಮಾರ್ಟ್ ಶಿವುಬಾಯ್ ಅಂತ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಶಿವಕುಮಾರ್ ಕಮಾರ್ ಅವರು ಸೂಪರ್ ಡುಯೇಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಈಶ್ವರ್ ಅವರು ಸೂಪರ್ ಸಿಂಗಿಂಗ್ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಮುರುಗನ್ ಸರ್ ಅವರು ದಂಪತಿ ಗಾಯಕಿಗೆ ಅಭಿನಂದನೆಗಳು ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಶೋಭಾ ಸನಿಕೆರೆ ಅವರು ಎಸ್ ಜಾನಕಿ ಅಮ್ಮ ಇನ್ನಿಲ್ಲ, ಒಂದು ಅದ್ಭುತ ಗಾಯನ ನಕ್ಷತ್ರ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಸರ್. ಕಳೆದ ವರ್ಷ ಅವ್ರನ್ನ ಹೋಗಿ ಅವ್ರ ಆಶೀರ್ವಾದ ತಗೊಂಡ್ಬಂದ್ವಿ. ಕ್ಷಮೆ ಇರಲಿ ಅಮ್ಮ, ಮಿಸ್ ಯು ಅಮ್ಮ.
ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಈ ಮೂಲಕ. ಏನು ಹೇಳಬೇಕು ಗೊತ್ತಿಲ್ಲ. ಇವತ್ತೆಲ್ಲ ಅವರ ಹಾಡುಗಳನ್ನೇ ತಗೊಂಬಂದಿದ್ವಿ. ಅಮ್ಮನಿಗೆ ಒಂದು ಡೆಡಿಕೇಶನ್ ಮಾಡೋಣ ಅಂಥೇಳಿ. ಇವತ್ತು ಈ ವಿಷಯ ನಾವು ಕೇಳ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ತಾ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಯಾರು ಅನಿಯತ ಭಾವಿಸ್ಬೇಡಿ. ಯಾಕೆಂದರೆ ಇದು ಒಂದು ಸಾವಿನ ಸುದ್ದಿ. ನಮ್ಮ ಆರಾಧ್ಯ ದೇವಿ ಅಂತಲೇ ನಾವು ಆರಾಧಿಸ್ತಾ ಇದ್ವಿ ಎಸ್ ಜಾನಕಮ್ಮ ಅವ್ರನ್ನ. ಇವತ್ತು ಅವರು ನಮ್ಮನ್ನು ಹಗಲಿದ್ದಾರೆ ಅಂತ ಒಂದು ಮೆಸೇಜ್ ಬಂದಿದೆ, ಟಿ ವಿಯಲ್ಲೆಲ್ಲ ಅನೌನ್ಸ್ ಆಗಿದೆ ಅಂತ ಗೊತ್ತಿಲ್ಲ. ನಾವು ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಸೊ ಇಲ್ಲಿ ಒಂದು ಮೆಸೇಜ್ ಮುಖಾಂತರ ನಮಗೆ ಬಂದಿದೆ. ಇದೆಷ್ಟು ನಿಜನೋ ಏನೋ ಗೊತ್ತಿಲ್ಲ. ನಿಜ ಆಗದೇ ಇರಲಪ್ಪ ಅಂತ ನಾನು ಕೇಳ್ಕೊಳ್ತೀನಿ. ಆದರೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮಾತು ಬರ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಒಲವಿನ ಜೋಡಿ ವಿಷ್ಣುವರ್ಧನ್ ಅಭಿನಯದ ಟೈಟಲ್ ಸಾಂಗ್ ಅಂತ ನಮ್ಮ ಶಿವಕುಮಾರ್ ಕಮಾರ್ ಅವ್ರು ಕೇಳ್ತಾ ಇದ್ದಾರೆ. ಸರ್ ನೋಡ್ತೀವಿ, ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ರತ್ನಾಕರ್ ದೇವಡೆಗ ರಮಾನಂದ್ ಕಾಮತ್ ನಮಸ್ತೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ಈಗ ಬಂದ ಸುದ್ದಿ ನ್ಯೂಸ್ ಟಿವಿಯಲ್ಲಿ ನಲ್ಲಿತ್ತು ಅಂತ ಶೋಭಾ ಅವರು ಹೇಳ್ತಾ ಇದ್ದಾರೆ. ಈಗ ಬಂದ ಸುದ್ದಿ ನ್ಯೂಸ್ ಟಿವಿ 9 ಇತ್ತು, ಜಾನಕಮ್ಮ ಇನ್ನಿಲ್ಲ ಅಂತೇಳಿ. ಎಷ್ಟು 89 ವರ್ಷ ಅಲ್ಲ, 88 ವರ್ಷ ಅವ್ರಿಗೆ. 88 ವರ್ಷ. ಕಳೆದ ಸತಿ ನಾವು ಡಿಸೆಂಬರಲ್ಲಿ ಹೋಗಿ ಅವ್ರನ್ನ ಭೇಟಿಯಾದಾಗ ಒಳ್ಳೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಕಂದ ಎಲ್ಲರೂ ಚೆನ್ನಾಗಿ ಹಾಡಿ, ಒಳ್ಳೆ ಕನ್ನಡನ ಬೆಳೆಸಿ, ಒಳ್ಳೊಳ್ಳೆ ಹಾಡುಗಳನ್ನ ನಿಮಗೋಸ್ಕರ ನಾವು ಹಾಡು ಬಿಟ್ಟಿದ್ದೀವಿ, ನೀವೆಲ್ಲ ಹಾಡ್ತಾ ಇದ್ರೆ ಅದೆಲ್ಲ ಸವಿ ನೆನಪು ಯಾವಾಗಲೂ ನಮ್ಮ ಒಟ್ಟಿಗೆ ಇರುತ್ತೆ ಅಂತೆಲ್ಲ ಹೇಳಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಅಂಥ ಒಂದು ಲೆಜೆಂಡ್ ನಮ್ಮನ್ನೆಲ್ಲ ಹಗಲಿದ್ದಾರೆ. ನಿಜವಾಗ್ಲೂ ಮಾತು ಬರ್ತಾ ಇಲ್ಲ. ಆದರೆ ಕಾರ್ಯಕ್ರಮ ಲೈವ್ ಹೋಗ್ತಾ ಇದೆ. ಗೊತ್ತಿಲ್ಲ, ಇನ್ನೊಂದು 2 ಹಾಡು ನೋಡ್ತೀವಿ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನೀವೇ ಕಮೆಂಟ್ಸ್ ಮುಖಾಂತರ ತಿಳಿಸ್ಬಿಡಿ ಕಾರ್ಯಕ್ರಮ ನಡೆಸಬೇಕೋ ಬೇಡೋ ಅಂತ ದಯವಿಟ್ಟು. ಯಾಕೆಂದರೆ ಜಾನಕಮ್ಮ ಅಂತ ಅಂದರೆ ನಮ್ಮ ದೀಪಾ ಮೇಡಮ್ಗೆ ಪ್ರಾಣ. ಅಂಥದ್ರಲ್ಲಿ ಎಲ್ಲರೂ ಒಂದು ಲೆಕ್ಕಾಚಾರದಲ್ಲೇ ಇದ್ವಿ. ಸೊ ಅಂಥ ಒಂದು ಗಾಯಕಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅಂತಂದರೆ ನಿಜವಾಗ್ಲೂ ಇದನ್ನು ಮುಂದುವರಿಸ್ಬೇಕೋ ಬೇಕು ಏನೋ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಾಯಿತು, ಆದರೆ ನಿಮಗೆ ಮೆಸೇಜ್ ಹಾಕ್ಲಿಕ್ಕೆ ಮನಸ್ಸು ಬರಲಿಲ್ಲ. ಕಾರ್ಯಕ್ರಮ ಮುಗಿದ ಮೇಲೆ ಹೇಳೋಣ ಅಂತ ಅಂದ್ಕೊಂಡೆ. ನಾವು ಸಹ ಕಾರ್ಯಕ್ರಮ ನಿಲ್ಲಿಸಿ ಮನೆಗೆ ಹೊರಡೋಣ ಅಂತ ಅಂದ್ಕೊಂಡೆ. ನಾವು ಸಹ ಕಾರ್ಯಕ್ರಮ ನಿಲ್ಲಿಸಿ ಮನೆಗೆ ಹೊರಟಿದ್ವಿ. ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಎಂದು ಹಾರೈಸುತ್ತೇನೆ. ಡಿ ಮುರುಗನ್ ಅವರು ಹೇಳ್ತಾ ಇದ್ದಾರೆ. ಹೌದು, ಟಿವಿಯಲ್ಲಿ ಬರ್ತಾ ಇದೆ, ಫೀಲಿಂಗ್ ಸೋ ಸ್ಯಾಡ್ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ ಕಾರ್ಯಕ್ರಮ ಮುಂದುವರಿಸಬೇಕು ಬೇಡ ಅಂತ. ಯಾಕೆಂದ್ರೆ ನಿಮ್ಮ ಇವತ್ತೆಲ್ಲ ಅಮ್ಮನ ಸಾನೆ ಹಾಡುಗಳನ್ನೇ ತಗೊಂಡ್ಬಂದಿದ್ವಿ. ಅವ್ರು ಹಾಡಿರೋಂಥ ಅದ್ಭುತವಾದಂಥ ಹಾಡುಗಳನ್ನೆಲ್ಲ ತಗೊಂಡ್ಬಂದಿದ್ವಿ, ಸೋಲೋ ಹಾಡನ್ನ. ಸೊ ಇವತ್ತು ಅವ್ರಿಲ್ಲ ಅಂತಂದ್ರೆ ಅವ್ರ ಅನುಪಸ್ಥಿತಿಯಲ್ಲಿ ನಾವು ಹಾಡ್ತೀವಿ ಅಂತಂದ್ರೆ ಮನ್ಸಿಗೆ ಭಾಳ ನೋವಾಗುತ್ತೆ. ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ರದ್ದು ಮಾಡೋಣ ಏನು ಅಂತೇಳಿ ನಿಮ್ಮ ಕಮೆಂಟ್ಸ್ ನೋಡಿಕೊಂಡು ನಾವು ಕಾರ್ಯಕ್ರಮನ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಶಿವಕುಮಾರ್ ಕಮಾರ್ ಅವರು 88 ವರ್ಷ ಅಂತ ಇದ್ದಾರೆ. ಹೌದು, ಖಂಡಿತ 88 ವರ್ಷ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಸೊ ಕಾರ್ಯಕ್ರಮನ ಯಾಕೋ ಮನಸ್ಸಿಲ್ಲ. ಯಾಕೆ ನಮ್ಮ ಗಾಯಕರುಗಳಿಗೆ ಎಲ್ಲ ಆರಾಧ್ಯ ದೇವಿ ಅಂತಾನೆ ಹೇಳ್ಬೋದು. ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ಅವರ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಂತ ನಾವು ಮಕ್ಕಳುಗಳು. ಸೊ ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇತ್ತು. ಆ ಒಂದು ಖುಷಿಯಲ್ಲಿ ನಾವೆಲ್ಲ ಹಾಡನ್ನ ಕಲ್ತಿ ಜಾನಕಮ್ಮ ಇವತ್ತು ಬಂದು ಅವರು ನಮ್ಮ ಗಾಯಕರು ಬಂದಾಗ್ಲೂ ಹೇಳ್ತಾ ಇದೆ, ಅಣ್ಣವರು ಜಾನಕಮ್ಮ ಹಾಡಿರೋ ಹಾಡುಗಳನ್ನ ಇವತ್ತು ಹಾಕಿ ಜಮಾಯಿಸಾಕ್ಬಿಡೋಣ ಅಂತೆಲ್ಲ ಹೇಳಿದೆ. ಇದ್ರೆ ಇವತ್ತು ಬಹಳ ನೋವಾಗ್ತಾ ಇದೆ. ಸೊ ನಿಮ್ಮ ಒಂದು ಕಮೆಂಟ್ಸ್ ಮುಖಾಂತರ ದಯವಿಟ್ಟು ತಿಳಿಸಿ. ಒಂದು 5-10 ನಿಮಿಷ ಬ್ರೇಕ್ ತಗೊಳ್ತೀನಿ. ಈಗ ಕಾರ್ಯಕ್ರಮ ಲೈವಲ್ಲೇ ಇರುತ್ತೆ, ನಾವು ಯಾರು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳಲ್ಲ. ನಿಮ್ಮ ಕಮೆಂಟ್ಸ್ ನೋಡ್ಬಿಟ್ಟು ಬೇಕಿದ್ರೆ ಈ ಕಾರ್ಯಕ್ರಮ ವೈಂಡ್ ಅಪ್ ಮಾಡಿಬಿಟ್ಟು ಇದೆಲ್ಲ ಕಾರ್ಯ ಎಲ್ಲ ಮುಗಿದ ಮೇಲೆ ಬೇಕಿದ್ರೆ ಆ ಒಂದು ಅವ್ರಿಗೆ ಒಂದು ಏನು ಹೇಳ್ತಾರೆ ಸರ್, ಶ್ರದ್ಧಾಂಜಲಿ ಥರ ಒಂದಿನ ಇಟ್ಕೊಂಡು ಬೇಕಿದ್ರೆ ಅವರ ಹಾಡುಗಳನ್ನೇ ಹಾಡಿ ಇದು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಲಕ್ಷ್ಮೀನಾರಾಯಣ ಅವರು ಬಿಗ್ ಲಾಸ್ ಟು ಆಲ್ ಅಂತ ಕೇಳ್ತಾ ಇದ್ದಾರೆ. ರಮಾನಕಾಂತ್ ಸರ್, ಎಸ್ ರಿಯಲಿ ಟ್ರೂ ಇನ್ಫಾರ್ಮೇಶನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮುಖಾಂತರ, ನಿಮ್ಮ ಕಮೆಂಟ್ಸ್ ಮುಖಾಂತರ ದಯವಿಟ್ಟು ಹೇಳಿ. ಒಂದು 10 ನಿಮಿಷ ನಾನು ಲೈವ್ ಹಾಗೆ ಬಿಟ್ಟಿರ್ತೀನಿ, ನಾವು ಯಾರು ಮಾತಾಡಿಲ್ಲ. ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮುಖಾಂತರ ಕಾರ್ಯಕ್ರಮ ಮುಂದುವರಿಸಬೇಕಾಗಬೇಕು. ಅಂದರೆ ನೀವು ಮುಂದುವರಿಸಿ ಅಂತಂದ್ರೂ ನಾವು ಮನಸ್ಸಿನಲ್ಲಿ ಆಡಬೇಕಾಗತ್ತೆ ಅನ್ನೋ ಒಂದು ವಾತಾವರಣ ನನಗೂ ಅನ್ನಿಸ್ತಾ ಇದೆ. ಯಾಕೆಂದರೆ ಅವ್ರ ಹಾಡುಗಳನ್ನೇ ತಗೊಂಡಿದ್ದರಿಂದ ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ನಾವು ಕಾರ್ಯಕ್ರಮನ ಮೊಟಕುಗೊಳಿಸ್ತೀವಿ ಸರ್. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಶಿವಕುಮಾರ್ ಕಮಾರ್ ಹೇಳ್ತಾ ಇದ್ದಾರೆ. ಇಟ್ಸ್ ಕನ್ಫರ್ಮ್ ದಟ್ ಅಮ್ಮ ಹ್ಯಾಸ್ ಲೆಫ್ಟ್ ಅಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮನ ನಾನು ಇವತ್ತು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ. ರಾಘವೇಂದ್ರ ಸರ್ ಬನ್ನಿ, ಒಂದು ಇದು ವೈಂಡ್ ಅಪ್ ಮಾಡಿಬಿಡಿ. ಸೊ ಈ ಕಾರ್ಯಕ್ರಮನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಇದೆಲ್ಲ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ಬೇಕಿದ್ರೆ ನಾನು ಮುಂದಿನ
ಒಂದು ದಿನ ಅದಕ್ಕೋಸ್ಕರನೇ ಎಕ್ಸ್ಕ್ಲೂಸಿವ್ ಇಟ್ಕೊಳ್ತೀವಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಮ್ಮ ಜಾನಕಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಭಗವಂತ ಅದನ್ನ ಸಹಿಸುವ ಶಕ್ತಿ ಕೊಡಲಿ ಅಂತ ಈ ಮೂಲಕ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ.